ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 29, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹದ ಅಲೆ ಮೂಡಬಹುದು. ಶುಕ್ರವಾರದ ಶುಭಾಶಯದೊಂದಿಗೆ ಶುಭ ಗ್ರಹಗಳ ಸಂಚಲನದಿಂದ ಮನಸ್ಸಿನಲ್ಲಿ ಶ್ರದ್ಧೆ, ಪ್ರೇರಣೆ ಮತ್ತು ಉತ್ಸಾಹ ಉಕ್ಕಿ ಹರಿಯುತ್ತದೆ. ಇಂದು ನೀವು ಮುಂದಾಗಬೇಕಾದ ಪ್ರಾಮುಖ್ಯ ಕಾರ್ಯಗಳಿಗೆ ಮುಂಗಡ ಯೋಜನೆ ಹಾಕಿಕೊಳ್ಳುವುದು ಉತ್ತಮ. ನಿಮ್ಮ ನಾಯಕತ್ವ ಗುಣಗಳು ಚಿಂತನಶೀಲ ನಿರ್ಧಾರಗಳನ್ನು ಹೊರಹಾಕುತ್ತವೆ. ದಿನವಿಡೀ ಚಟುವಟಿಕೆಗಳಲ್ಲಿ ನಿರಂತರತೆ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ವಿಶ್ಲೇಷಣಾ ಶಕ್ತಿ ಶ್ರೇಷ್ಠವಾಗಿ ಕಾರ್ಯನಿರ್ವಹಿಸುತ್ತದೆ. ಗುರಿ ಸ್ಪಷ್ಟವಿರುವವರಿಗೆ ಪುನಃ ಪುನಃ ಪರಿಶೀಲನೆ ಮಾಡುವುದು ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ತಾತ್ಕಾಲಿಕ ನಿರ್ಣಯಗಳಿಗೆ ಬದಲಿ ದೂರದೃಷ್ಟಿಯಿಂದ ನಡೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿಪರರಾಗಿ ಇಂದು ನಿಮ್ಮ ಯೋಜನೆಗಳು, ಪ್ರಸ್ತಾವನೆಗಳು ಅಥವಾ ವರದಿಗಳು ಉತ್ತಮವಾಗಿ ಗೌರವಪೂರ್ಣ ಗಮನ ಸೆಳೆಯುತ್ತವೆ. ಉದ್ದೇಶಿತ ಗುರಿಗಳನ್ನು ಸಾಧಿಸಲು ಸೀನಿಯರೊಂದಿಗೆ ಚರ್ಚಿಸಿ ಹೊಸ ಕಲ್ಪನೆಗಳನ್ನು ಮುಂದೆ ತರಿರಿ. ಅಧಿಕಾರಿ ವರ್ಗದಿಂದ ಶ್ಲಾಘನೆ, ಪ್ರೋತ್ಸಾಹ ಅಥವಾ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇರಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಅನಿವಾರ್ಯ ನಿರ್ಧಾರಗಳ ದಿನವಾಗಬಹುದು. ಸಂದರ್ಶನಗಳು ಅಥವಾ ಪ್ರಸ್ತಾವನೆಗಳು ತರುವ ಸಾಧ್ಯತೆಗಳಿವೆ. ಆದರೆ ತಯಾರಿ ಇಲ್ಲದೆ ಹೋದರೆ ನಿರಾಸೆಯ ಸಾಧ್ಯತೆ ಇರುವುದರಿಂದ ಮುಂಚಿತ ಯೋಜನೆ ಮುಖ್ಯ. ಉದ್ಯಮಿಗಳು ಇಂದು ಹೊಸ ಮಾರ್ಗಸೂಚಿ, ಮಾರಾಟ ತಂತ್ರಗಳು ಅಥವಾ ಕಂಪನಿ ಬಂಡವಾಳದ ಲೆಕ್ಕಪತ್ರಗಳ ಪರಿಶೀಲನೆಗೆ ತೊಡಗಬಹುದು. ಹೊಸ ಬಿಲ್ಡಿಂಗ್ ಅಥವಾ ಆಸ್ತಿಗೆ ಹೂಡಿಕೆ ಮಾಡುವ ಬಗ್ಗೆ ಚಿಂತನಶೀಲವಾಗಿ ಮುಂದುವರಿಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿದೆ. ಕೆಲವು ಲಾಭದಾಯಕ ಲೆನ್ದೇನ್ಗಳು ನಡೆಯುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಅಥವಾ ಕಾಸಿನ ವ್ಯವಹಾರಗಳು ವಾಪಸ್ಸು ಪಡೆಯುವ ಯೋಗವಿದೆ. ಇತ್ತೀಚಿನ ದಿನಗಳಲ್ಲಿ ಮಾಡಿರುವ ಹೂಡಿಕೆಗೆ ಇಂದು ಮೊದಲ ಲಾಭದ ಚಿಹ್ನೆಗಳು ಕಂಡುಬರಬಹುದು. ಅತ್ಯುತ್ತಮ ಹಣಕಾಸು ನಿರ್ವಹಣೆಗೆ ಬ್ಯಾಂಕ್ ಲೆಕ್ಕಪತ್ರಗಳು, ಚಂದಾ ಹಣಗಳು ಮತ್ತು ತೆರಿಗೆ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿ. ಲಾಭ ತರುವ ಚಿನ್ನ, ದ್ರವ್ಯ ಹೂಡಿಕೆಗಳಿಗೆ ಆಸಕ್ತಿ ಇದ್ದರೆ ಇಂದಿನ ದಿನ ಪೋಷಕವಾಗಿದೆ. ಆದರೆ ಹೆಚ್ಚಿನ ಖರ್ಚು ಮಾಡುವ ಚಟುವಟಿಕೆಯಲ್ಲಿ ತಾಳ್ಮೆ ಅಗತ್ಯ. ಖರ್ಚು ಮಾಡುವ ಮೊದಲು ಅವಶ್ಯಕತೆ, ಅನಾವಶ್ಯಕತೆಗಳ ನಡುವಿನ ಗಡಿಯ ಪರಿಚಯ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದಲ್ಲಿ ಸಣ್ಣ ಶಕ್ತಿಹೀನತೆ ಅಥವಾ ಡಿಹೈಡ್ರೇಷನ್ ಆಗುವ ಸಾಧ್ಯತೆ ಇದೆ. ಅದರೊಂದಿಗೆ ಸಂಬಂಧಪಟ್ಟಂತೆ ತಲೆನೋವು, ಮಾನಸಿಕ ತಾಂಡತೆ ಇತ್ಯಾದಿಗಳಿಗೆ ಸೂಕ್ತ ವಿರಾಮ ಮತ್ತು ನೀರಿನ ಸೇವನೆ ಮೂಲಕ ಪರಿಹಾರ ಸಾಧ್ಯ. ಹೃದಯ, ತೂಕ ಅಥವಾ ಮೂತ್ರಾಂಗ ಸಂಬಂಧಿತ ಸಮಸ್ಯೆಗಳಿದ್ದವರು ಇಂದಿನ ದಿನ ಆಹಾರ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಮರೆಯಬೇಡಿ. ಶುಕ್ರವಾರದ ಶುಭ ದಿನವಾದ್ದರಿಂದ ಪಟವಸ್ತ್ರ ಧರಿಸಿ ತಯಾರಾದ ಸಾತ್ವಿಕ ಆಹಾರ ಸೇವನೆ ಶ್ರೇಷ್ಠ. ಹಾಲು, ಬಾಳೆಹಣ್ಣು, ಉಪ್ಪು ನೀರು ಸೇವನೆಯು ದೇಹ ಶಕ್ತಿ ಪುನಃ ಸ್ಥಾಪಿಸಲು ಸಹಕಾರಿ. ರಾತ್ರಿಯಲ್ಲಿ ವಿಳಂಬವಾಗಿ ತಿನ್ನುವುದು ತಪ್ಪಿಸಿ. ಬೆಳಗ್ಗೆ ವ್ಯಾಯಾಮ, ಸಾಯಂಕಾಲ ಯೋಗ ಶ್ರೇಷ್ಠ ಫಲ ನೀಡಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ಶುಕ್ರವಾರ ನಿಮ್ಮ ಕುಟುಂಬದಲ್ಲಿ ಶಾಂತಿ ಹಾಗೂ ಸಹಭಾಗಿತ್ವದ ವಾತಾವರಣವಿದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆದರ, ಕಾಳಜಿ ಮತ್ತು ಮೃದುಭಾವದಿಂದ ಮಾತನಾಡಿದರೆ ಕುಟುಂಬದಲ್ಲಿ ಸಂತೋಷದ ಶಬ್ದ ಆಲಿಸಲ್ಪಡುತ್ತದೆ. ವಿವಾಹ ಯೋಗ್ಯರು ಇಂದಿನ ದಿನ ಕುಟುಂಬದ ಹಿರಿಯರೊಂದಿಗೆ ತಮ್ಮ ಮುಂದಿನ ಬದುಕಿನ ಕುರಿತು ಗಂಭೀರ ಚರ್ಚೆ ಮಾಡಬಹುದಾದ ಯೋಗವಿದೆ. ಇಂದು ತಂದೆ ತಾಯಿಯ ಮಾರ್ಗದರ್ಶನ, ಆಶೀರ್ವಾದವು ನಿಮಗೆ ಆತ್ಮಶಕ್ತಿ ನೀಡುತ್ತದೆ. ಮಕ್ಕಳಿಗೆ ಅಥವಾ ಭ್ರಾತೃ ಸಂಬಂಧಿತ ವಿಷಯಗಳಲ್ಲಿ ನೀವು ಸಮರ್ಥವಾಗಿ ಮಧ್ಯಸ್ಥಿಕೆಯಾಗಬೇಕಾಗಬಹುದು. ನಿಮ್ಮ ನಿಗಮಿತ ನಡವಳಿಕೆಯು ಇತರರ ವಿಶ್ವಾಸ ಗಳಿಸುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರವಾದ್ದರಿಂದ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಪ್ರಚೋದನೆ ನೀಡಬಹುದು. ಧರ್ಮಪಾಠ, ಸುಪ್ರಭಾತ ಸೇವೆ
ಅಥವಾ ಕ್ಷೇತ್ರ ದರ್ಶನ ಯೋಜನೆ ಉತ್ತಮ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿದರೆ ನಿಮ್ಮ ಮನಸ್ಸಿನಲ್ಲಿ ನಿಗ್ರಹ, ಧೈರ್ಯ ಮತ್ತು ಧನ ಸಂಪತ್ತಿಗೆ ಬಲ ಪಡೆಯಬಹುದು. ಮಹಾಲಕ್ಷ್ಮಿಗೆ ಹಾಲು ಮತ್ತು ಕುಂಬಳಕಾಯಿ ನೈವೇದ್ಯ ನೀಡುವುದು ಶುಭ. ತಲಾ 5 ಮಹಿಳೆಯರಿಗೆ ಬೆಲ್ಲದ ಚಿರೋಟಿ ಅಥವಾ ಖಾದ್ಯ ವಸ್ತು ನೀಡಿದರೆ ಶುಕ್ರವಾರದ ಶುಭ ಫಲ ತೃಪ್ತಿದಾಯಕವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯು ಶುಕ್ರದ ಶಕ್ತಿಯನ್ನು ಪ್ರತಿನಿಧಿಸುತ್ತಿದ್ದು ಸೌಂದರ್ಯ, ಪ್ರೀತಿ, ಹಣಕಾಸು ಮತ್ತು ಕುಟುಂಬ ಸಾಮರಸ್ಯಕ್ಕೆ ಪೋಷಕವಾಗಿದೆ. ದಿನದ ಅತ್ಯುತ್ತಮ ಉಪಯೋಗಕ್ಕಾಗಿ ಈ ಸಂಖ್ಯೆಯನ್ನು ಪಾಠಗಳಲ್ಲಿ, ಲೆಕ್ಕಾಚಾರದಲ್ಲಿ ಅಥವಾ ಸಮಯ ಆಯ್ಕೆಯಲ್ಲಿ ಬಳಸಬಹುದು. ಅದೃಷ್ಟದ ಬಣ್ಣ ಪ್ಯಾಟಲ್ ಪಿಂಕ್. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ತಾಜಾತನ, ಶ್ರದ್ಧೆ ಹಾಗೂ ಶಾಂತಿಯನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ಉಡುಪು ಹೊಂದಿರುವ ಆಭರಣ ಬಳಸಿದರೆ ಶ್ರೇಷ್ಠ ಫಲ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಕೈ ಹಾಕುವ ಮಹತ್ವಪೂರ್ಣ ಕೆಲಸಗಳು, ವ್ಯವಹಾರಗಳು ಅಥವಾ ಚರ್ಚೆಗಳು ಯಶಸ್ಸನ್ನು ತರುವ ಸಾಧ್ಯತೆ ಹೆಚ್ಚು. ದೇವತಾ ಪೂಜೆಗೂ ಇದೇ ಸಮಯ ಹೆಚ್ಚು ಪವಿತ್ರ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಸೃಜನಶೀಲತೆ, ಅಭಿವ್ಯಕ್ತಿ ಶಕ್ತಿ ಮತ್ತು ಬುದ್ಧಿಮತ್ತೆಯ ಮೂಲಕ ಪರಿಸ್ಥಿತಿಗಳನ್ನು ತಮ್ಮ ಕಡೆಯೇ ಸೆಳೆಯುವ ದಿನವಾಗಿದೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದಾಗಿ ಭಾವನೆಗಳಲ್ಲಿ ಭರಿತತೆ, ಸಾಮಾಜಿಕ ಒಡನಾಟಗಳಲ್ಲಿ ವಿನಯ, ಶೈಲಿಯಲ್ಲಿ ತಾಳಮೇಳ ಮತ್ತು ನಿರ್ಧಾರಗಳಲ್ಲಿ ಸಹಾನುಭೂತಿ ಸ್ಪಷ್ಟವಾಗುತ್ತದೆ. ಕಲೆ, ಸಂಗೀತ, ವಿನ್ಯಾಸ, ಶಿಲ್ಪಕಲಾ ಇತ್ಯಾದಿಗಳಿಗೆ ಸಂಬಂಧಿಸಿದವರು ಇಂದು ಉತ್ಸಾಹದಿಂದ ತುಂಬಿರುತ್ತಾರೆ. ಹಿರಿಯರ ಮಾತುಗಳನ್ನು ಗೌರವದಿಂದ ಕೇಳುವುದು ನಿಮಗೆ ಅನುಕೂಲಕರ ಮಾಹಿತಿಗಳನ್ನು ಒದಗಿಸಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ನಗುಮುಖ, ಭದ್ರತೆ ಮತ್ತು ಚಿಂತನೆಯ ಲಾಲಿತ್ಯ ಇಂದಿನ ವಿಶೇಷ ಗುಣಗಳಾಗಿವೆ. ಅತ್ಯುತ್ತಮ ದಿನವನ್ನು ರೂಪಿಸಲು ನಿಮ್ಮ ಬುದ್ಧಿವಂತಿಕೆಯನ್ನು ಶಿಸ್ತಿನಿಂದ ಬಳಸಿದರೆ ಯಶಸ್ಸು ನಿಮ್ಮದಾಗುವುದು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಸೌಮ್ಯತೆ ಹಾಗೂ ಜವಾಬ್ದಾರಿಯುತ ನಡವಳಿಕೆ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ. ಕೆಲವು ನಿರ್ಧಾರಗಳು ಅಸ್ಪಷ್ಟವಾಗಿರಬಹುದು, ಆದರೆ ನಿಮ್ಮ ಶಾಂತ ಸ್ಥಿತಪ್ರಜ್ಞೆಯು ಸರಿಯಾದ ಮಾರ್ಗ ತೋರಿಸಲಿದೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯಬಹುದು. ಹೊಸ ತಂತ್ರಜ್ಞಾನ ಅಥವಾ ಸಾಫ್ಟ್ವೇರ್ ಕಲಿಯುವ ಅವಕಾಶ ಬರುತ್ತದೆ. ಜವಾಬ್ದಾರಿ ಹೆಚ್ಚಿದರೂ ಅದು ನಿಮ್ಮ ಪ್ರತಿಭೆಯನ್ನು ತೋರಿಸಲು ವೇದಿಕೆಯಾಗಲಿದೆ. ಕೆಲಸದ ಸಮಯದಲ್ಲಿನ ಸಮರ್ಪಣೆ, ಸದೃಢ ಸಂವಹನ, ವರದಿ ತಯಾರಿಕೆಯ ಶಿಸ್ತಿಗೆ ಮೆಚ್ಚುಗೆ ದೊರೆಯಲಿದೆ. ಉದ್ಯಮಿಗಳಿಗೆ ಹೊಸ ಬಿಲ್ಲಿಂಗ್ ವಿಧಾನಗಳ ತಿದ್ದುಪಡಿ, ಗ್ರಾಹಕ ಸೇವಾ ಗುಣಮಟ್ಟ ಸುಧಾರಣೆ ಹಾಗೂ ಹೊಸ ಮಾರುಕಟ್ಟೆ ಯೋಗಗಳು ಬಂದು ಹೋಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ಸುಧಾರಣೆಗೊಂದು ದಿನ. ಹಿಂದಿನ ಸಾಲಗಳ ವಾಪಸಿ, ಬಾಕಿ ಹಣಗಳ ಸಂಗ್ರಹ, ಇನ್ವಾಯ್ಸುಗಳಿಗೆ ಪ್ರತಿಕ್ರಿಯೆ ಸೇರಿದಂತೆ ಹಣದ ಹರಿವು ಸಮರ್ಪಕವಾಗಿ ನಡೆಯಲಿದೆ. ವೆಚ್ಚದಲ್ಲಿ ಸಂಯಮ ಪಾಲಿಸುವವರಿಗೆ ದಿನ ಅನುಕೂಲಕರ. ಹೂಡಿಕೆ ಬಗ್ಗೆ ಯೋಚಿಸುತ್ತಿದ್ದರೆ ಜತೆಗೂಡಿದ ಯೋಜನೆಗಳೇ ಉತ್ತಮ. ಇನ್ಶೂರೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಆಸ್ತಿ ಖರೀದಿ ಚರ್ಚೆಗೆ ಸಮಯ ನೀಡಬಹುದು. ಮಹಿಳೆಯರಿಂದ ಹಣಕಾಸು ಸಲಹೆಗಳು ಈ ದಿನ ಹೆಚ್ಚು ಪರಿಣಾಮಕಾರಿ. ಖರ್ಚಿನಲ್ಲಿ ಶೋಭೆಯ ಆಹಾರ, ಉಡುಗೆ, ಉಡುಪುಗಳ ಖರೀದಿ ಆಗಬಹುದಾದರೂ ಮಿತವ್ಯಯದ ನಿಯಮ ಪಾಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದತ್ತ ಹೆಚ್ಚು ಗಮನ ಹರಿಸಲು ಸೂಕ್ತ ದಿನ. ಜೀರ್ಣಕ್ರಿಯೆಯ ಅಸ್ವಸ್ಥತೆ, ಹೊಟ್ಟೆ ಬಳಲಿಕೆ ಅಥವಾ ಅಲ್ಪ ಆಮ್ಲತೆ ಉಂಟಾಗಬಹುದು. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ. ಬೆಳಗಿನ ಉಪಹಾರ ಕಾಲಕ್ಕೆ ತೆಗೆದುಕೊಳ್ಳುವುದು ಶಕ್ತಿಯ ಪುನರ್ಸ್ಥಾಪನೆಗೆ ಸಹಾಯಕ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ವಾತಾವರಣದ ಬದಲಾವಣೆಗೆ ಸಂವೇದನೆ ಇರುವವರು ಮುಂಜಾಗ್ರತೆ ವಹಿಸಲಿ. ಹೈಡ್ರೇಷನ್, ಹಸಿರು ಹಣ್ಣು ತರಕಾರಿಗಳ ಸೇವನೆ ಶುಭ. ಯೋಗ ಅಥವಾ ವಿಹಾರ ಕಾರ್ಯಗಳಿಂದ ದೈಹಿಕ ಶಕ್ತಿ ಮತ್ತು ಮನಃಶಾಂತಿ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ತಾಳ್ಮೆ, ಮಿತವಚನ ಮತ್ತು ಆಲಿಸಬಲ್ಲ ಗುಣಗಳ ಪ್ರಭಾವ ಹೆಚ್ಚು. ಸಂಗಾತಿಯೊಂದಿಗೆ ಮಾತುಕತೆ ವೇಳೆ ಭಾವನಾತ್ಮಕ ದೋಷ ಅಥವಾ ಸುಲಭವಾಗಿ ದ್ವಂದ್ವ ತರುವ ವಿಷಯಗಳನ್ನು ನಿವಾರಿಸುವ ಯತ್ನ ಮಾಡಿ. ಕುಟುಂಬದ ತೊಡಕುಗಿಂತ ಸಂಬಂಧದ ಗಾಢತೆ ಶ್ರೇಷ್ಠವಾಗಿದೆ. ವೃದ್ಧ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸುವ ದಿನ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ನೆಮ್ಮದಿಯನ್ನು ತರುತ್ತದೆ. ಕುಟುಂಬದ ಒಳಗಿನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಸಂತೋಷ ತರಬಲ್ಲದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಶಾಪಿಂಗ್, ವೀಕ್ಷಣಾ ಪ್ರವಾಸ ಅಥವಾ ಸಹಭೋಜನ ಯೋಜನೆ ರೂಪಿಸಬಹುದು. ವೀಕ್ಷಕರೇ, ನೀವು ಶುಕ್ರವಾರದ ದಿನದಲ್ಲಿ ಶುಕ್ರ ಗ್ರಹ ಪ್ರಭಾವದಿಂದಾಗಿ ಶುದ್ಧ ಭಾವನೆ, ಪ್ರೀತಿ, ಶುದ್ಧ ಸೌಂದರ್ಯಕ್ಕೆ ಒತ್ತುಗೆಯನ್ನು ನೀಡುವುದು ಉತ್ತಮ. ಶ್ರೀಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವ ಮೂಲಕ ಆಧ್ಯಾತ್ಮ ಮತ್ತು ಆರ್ಥಿಕ ಪ್ರಗತಿ ಅನುಭವಿಸಬಹುದು.
ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸಿ. ಗಂಧದ ಕರ್ಪೂರದ ದೀಪದೊಂದಿಗೆ ದುಡ್ಡಿನ ಹಣಕಾಸು ಗ್ರಂಥಿಗಳನ್ನು ಪೂಜಿಸಬಹುದು. ಶುಕ್ರನ ಪ್ರೀತಿಯಾದ ಬಿಳಿ ಅಥವಾ ಕ್ರೀಮ್ ಬಣ್ಣದ ಪುಷ್ಪಗಳಿಂದ ಪೂಜೆ ಸಲ್ಲಿಸಿ. ಅಗತ್ಯವಿರುವ ಮಹಿಳೆಯರಿಗೆ ಬಟ್ಟೆ, ಶೃಂಗಾರದ ವಸ್ತುಗಳು ಅಥವಾ ಆಹಾರ ವಸ್ತುಗಳನ್ನು ದಾನ ಮಾಡಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಶಕ್ತಿಯ ಸಂಕೇತ. ಪ್ರೀತಿ, ಶೃಂಗಾರ, ನೆಮ್ಮದಿ ಹಾಗೂ ಆರ್ಥಿಕ ಸಮೃದ್ಧಿಗೆ ಮಾರ್ಗದರ್ಶಕ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿಯನ್ನು ಶಾಂತ ಮನಸ್ಸಿನಿಂದ ಅನುಭವಿಸಿ. ಅದೃಷ್ಟದ ಬಣ್ಣ ಕ್ರೀಮ್ ಬಿಳಿ. ಈ ಬಣ್ಣ ನಿಮಗೆ ಶುದ್ಧತೆ, ಮನಃಶಾಂತಿ ಮತ್ತು ಪ್ರೀತಿ ತರಬಲ್ಲದು. ಈ ಬಣ್ಣದ ಉಡುಗೆ ಅಥವಾ ಪೂಜೆ ಪದಾರ್ಥಗಳನ್ನು ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ವ್ಯವಹಾರ, ಪೂಜೆ, ಚರ್ಚೆಗಳು, ಖರೀದಿ ಅಥವಾ ಮಹತ್ವದ ಚಟುವಟಿಕೆಗಳು ಯಶಸ್ವಿಯಾಗಿ ನಡೆಯುತ್ತವೆ. ಗ್ರಹ ಬಲ ಈ ಸಮಯದಲ್ಲಿ ಹೆಚ್ಚಿನದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನವು ಮಿಥುನ ರಾಶಿಯವರಿಗಾಗಿ ಬದಲಾವಣೆಗಳ, ಸನ್ನಿವೇಶಗಳ ವಿಶ್ಲೇಷಣೆಯ ಹಾಗೂ ತಾತ್ಕಾಲಿಕ ತೊಡಕುಗಳ ನಡುವೆ ಬೆಳವಣಿಗೆಯ ದಿನವಾಗಿದೆ. ಬುಧನ ಚಲನೆ ಮತ್ತು ಶುಕ್ರನ ಅನುಗ್ರಹದಿಂದ ನೀವು ಮನಸ್ಸಿನಲ್ಲಿ ಹೊಸ ಉತ್ಸಾಹ, ವಿನೋದಭರಿತ ಚಿಂತನೆಗಳು ಹಾಗೂ ಸೃಜನಾತ್ಮಕತೆಯೊಂದಿಗೆ ದೈನಂದಿನ ಕಾರ್ಯಗಳಿಗೆ ಸ್ಫೂರ್ತಿಯನ್ನು ಪಡುತ್ತೀರಿ. ಆದರೆ ನಿಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ. ನಿಮಗೆ ಅನೇಕ ಆಯ್ಕೆಗಳು ಎದುರಾಗಬಹುದು, ಆದರೆ ಎಲ್ಲವನ್ನೂ ಆಯ್ಕೆ ಮಾಡುವುದು ಸಾಧ್ಯವಿಲ್ಲ. ಆದ್ದರಿಂದ ಯೋಜಿತ ಚಲನೆಯ ಅಗತ್ಯವಿದೆ. ಇದು ಮಹತ್ವದ ಚಿಂತನೆಗೆ, ಚುರುಕುತನಕ್ಕೆ ಮತ್ತು ವಿನಮ್ರತೆಯ ಪರೀಕ್ಷೆಗೆ ದಿನವಾಗಿದೆ. ಪ್ರಭಾತವು ಶಾಂತವಾಗಿ ಆರಂಭವಾಗಬಹುದು, ಆದರೆ ಮಧ್ಯಾಹ್ನದ ನಂತರ ವ್ಯಸ್ತತೆ ಏರುತ್ತದೆ. ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಾದರೆ ಮನದಾಳದ ವಿಶ್ಲೇಷಣೆ ಬಳಿಕವೇ ಮುಂದುವರಿಯಿರಿ. ವೀಕ್ಷಕರೇ, ನಿಮ್ಮ ಉದ್ಯೋಗ ಹಾಗೂ ಕಾರ್ಯಕ್ಷೇತ್ರದ ಬಗ್ಗೆ ಇವತ್ತಿನ ದಿನ ಭವಿಷ್ಯ. ಉದ್ಯೋಗದಲ್ಲಿ ಕೆಲ ಅಸಹಜ ಬೆಳವಣಿಗೆಗಳು ನಿಮ್ಮ ಗಮನ ಸೆಳೆಯಬಹುದು. ಸಹೋದ್ಯೋಗಿಗಳ ಸಹಕಾರ ಹಾಗೂ ನಿರಂತರ ಸಂವಹನ ಈ ಪರಿಸ್ಥಿತಿಯಲ್ಲಿ ಯಶಸ್ಸಿನ ಕೀಲಿ. ಹೊಸ ಹೊಣೆಗಾರಿಕೆಗಳೊಂದಿಗೆ ಜೊತೆಗೆ ನಿರೀಕ್ಷಿತ ಉನ್ನತಿಗೆ ಗುರಿಯಾಗುವ ಸಾಧ್ಯತೆ ಇದೆ. ನೌಕರಿಯ ಬದಲಾವಣೆ ಅಥವಾ ವಿಭಿನ್ನ ವೃತ್ತಿಪಥಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದರೆ ಇಂದು ಆ ವಿಚಾರವನ್ನು ತಾಳ್ಮೆಯಿಂದ ವಿಮರ್ಶಿಸುವ ಸೂಕ್ತ ಸಮಯ. ಇತರರಿಂದ ಪ್ರೇರಣೆ ಸಿಗಬಹುದು, ಆದರೆ ಅಂತಿಮ ತೀರ್ಮಾನ ನಿಮ್ಮ ಧ್ಯಾನದಿಂದ ಬರಬೇಕು. ಉದ್ಯಮದಲ್ಲಿ ಈಗಿನ ಗ್ರಾಹಕರೊಂದಿಗೆ ನಿಕಟ ಸಂಪರ್ಕದಲ್ಲಿರಬೇಕು. ಲಾಭ ನಷ್ಟದ ಲೆಕ್ಕಾಚಾರ, ಹೊಸ ಉತ್ಪನ್ನ ಪರಿಚಯ, ಮಾರುಕಟ್ಟೆ ಚಟುವಟಿಕೆಗಳಿಗೆ ಉತ್ತಮ ಸಮಯ. ಆದರೆ ವ್ಯಾಪಾರದೊಳಗಿನ ಸಂವಹನ ಸ್ಪಷ್ಟವಾಗಿರಲಿ. ಹಣಕಾಸು ಸ್ಥಿತಿ ಇಂದಿನ ದಿನದ ದೃಷ್ಟಿಯಿಂದ ಆರ್ಥಿಕವಾಗಿ ಇಂದು ನೀವು ನಿರ್ವಹಣಾತ್ಮಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವುದು ಶ್ರೇಷ್ಠ. ಕೆಲವು ನಿರೀಕ್ಷಿತ ಆದಾಯ ಬಂದರೂ ಖರ್ಚಿನ ವ್ಯವಹಾರಗಳಲ್ಲಿ ನಿಮ್ಮ ತಾಳ್ಮೆ ನಿಯಂತ್ರಣ ಪರೀಕ್ಷೆಗೆ ಒಳಪಡುವ ಸಾಧ್ಯತೆ. ಹಳೆಯ ಸಾಲಗಳ ಪಾವತಿ ಯತ್ನಗಳು ಯಶಸ್ವಿಯಾಗಬಹುದು, ಆದರೆ ಇತ್ತೀಚಿನ ಹೂಡಿಕೆಗಳ ಬಗ್ಗೆ ಹೆಚ್ಚು ಉತ್ಸಾಹ ತೋರಿಸುವುದಕ್ಕಿಂತ ತಾತ್ಕಾಲಿಕ ಸ್ಥಿತಿಗತಿಗಳ ವಿಶ್ಲೇಷಣೆ ಅಗತ್ಯ. ಬ್ಯಾಂಕು, ಷೇರು ಅಥವಾ ಚಿಟ್ನಂತಹ ಸೇವೆಗಳಲ್ಲಿ ಇಂದು ಮುಕ್ತ ನಿರ್ಧಾರಗಳಿಂದ ದೂರವಿರಬೇಕು. ವ್ಯವಹಾರಗಳಲ್ಲಿ ಲಾಭದ ಮೂಲಗಳು ಹುಟ್ಟುಹಾಕಬಹುದಾದ ತಾರತಮ್ಯ, ಗೊಂದಲದ ಸಂದರ್ಭಗಳಿವೆ. ನಿರ್ದಿಷ್ಟ ದಾಖಲೆಗಳ ಪರಿಶೀಲನೆ ಅಗತ್ಯ. ಇವತ್ತಿನ ಆರೋಗ್ಯದ ವಿಷಯವಾಗಿ ಮನಸ್ಸಿನ ಚಂಚಲತೆ ಹಾಗೂ ದೈಹಿಕ ಶಕ್ತಿಯ ಮಧ್ಯೆ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಕಫ ಅಥವಾ ವಾತ ಸಂಬಂಧಿ ಸಮಸ್ಯೆಗಳು ಇಂದಿನ ದಿನ ಹೆಚ್ಚು ಕಾಣಿಸಿಕೊಳ್ಳಬಹುದು. ಸೌಮ್ಯ ಆಹಾರ, ಆರೋಗ್ಯಕರ ನೀರಿನ ಸೇವನೆ ಮತ್ತು ಸಮರ್ಪಿತ ವಿಶ್ರಾಂತಿಗೆ ಹೆಚ್ಚು ಆದ್ಯತೆ ನೀಡಿ. ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ನಿದ್ರಾಭಂಗ ಇಂತಹ ಸಾಮಾನ್ಯ ಸಮಸ್ಯೆಗಳು ಇಂದು ಕಾಡಬಹುದು. ಬಿಸಿಲು ಅಥವಾ ಗಾಳಿ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯುವುದು ತಪ್ಪಿಸಿ. ಪ್ರಾಣಾಯಾಮ, ನಿಸರ್ಗ ನಡೆ ಮತ್ತು ನಿಷ್ಠೆಯ ಯೋಗ ಅಭ್ಯಾಸದಿಂದ ಉತ್ತಮ ಪುನಶ್ಚೇತನ ಸಾಧ್ಯ. ಕುಟುಂಬ ಹಾಗೂ ಸಂಬಂಧಗಳ ಪಾಠ ಇವತ್ತಿಗೆ. ಇಂದಿನ ದಿನ ಸಂಬಂಧಗಳ ದೃಷ್ಟಿಯಿಂದ ಸೂಕ್ಷ್ಮವಾಗಿದೆ. ಕೆಲವು ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿ ತೋರುವ ಸಾಧ್ಯತೆ. ಆದ್ದರಿಂದ ಮಾತುಗಳಲ್ಲಿ ಮಿತವ್ಯಯ, ಆಲೋಚನೆಯ ಶುದ್ಧತೆ ಅಗತ್ಯ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ವಿಷಯಗಳನ್ನು ಶಾಂತವಾಗಿ ಚರ್ಚಿಸಬಹುದು. ಕುಟುಂಬದ ಹಿರಿಯರ ಸಲಹೆಗೆ ಕಿವಿಗೊಟ್ಟರೆ ದೊಂದು ಪರಿಹಾರ ಸಿಗಬಹುದು. ಮಕ್ಕಳ ಭವಿಷ್ಯ, ಶಿಕ್ಷಣ ಅಥವಾ ಆರೋಗ್ಯದ ಕುರಿತಾಗಿ ಚಿಂತನೆಗಳು ಬೆಳೆಯಬಹುದು. ಸ್ನೇಹಿತರು, ಬಂಧುಗಳು ಅಥವಾ ದೂರದ ಸಂಬಂಧಿಕರಿಂದ ಕರೆಗಳು ಅಥವಾ ಭೇಟಿಗಳು ಸಾಧ್ಯವಿದೆ. ಆದರೆ ಸಮಯ ಬದ್ಧತೆ ಕಾಪಾಡಿಕೊಳ್ಳುವುದು ಮುಖ್ಯ. ಆಧ್ಯಾತ್ಮಿಕ ದೃಷ್ಟಿಯಿಂದ ಇವತ್ತು ಶುಕ್ರವಾರ, ಲಕ್ಷ್ಮೀ ದೇವಿಯ ದಿವಸ. ಶುಭವಾರದ ಶಕ್ತಿಗೆ ಮನಸ್ಸನ್ನು ಅರ್ಪಿಸಿ ದೇವಿಯ ಉಪಾಸನೆ ಮಾಡುವ ದಿನ. ಹಾಲು ಅಥವಾ ಕಂದು ಬಟ್ಟೆ ಧರಿಸಿ ದೇವಿಯ ಆರಾಧನೆ ಮಾಡುವ ಮೂಲಕ ಮನಸ್ಸಿನಲ್ಲಿ ನೆಮ್ಮದಿ ಪಡೆಯಬಹುದು.
ಈ ಮಂತ್ರವನ್ನು ಓದಿ ಅಥವಾ ಜಪಿಸಿ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಕನಿಷ್ಠ 27 ಅಥವಾ 54 ಬಾರಿ. ನೀವು ಶುಭ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಗುಡಿಗೆ ಹಾಲು ಅಥವಾ ಸಕ್ಕರೆ ದಾನ ಮಾಡುವುದು ಇಂದಿನ ಆಧ್ಯಾತ್ಮಕ್ಕೆ ಶಕ್ತಿಯ ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿ, ವ್ಯವಹಾರ ಕೌಶಲ್ಯ ಹಾಗೂ ಸಂವಹನದ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ಕ್ರಿಯಾತ್ಮಕತೆ ಮತ್ತು ಚುರುಕುತನವನ್ನು ತರಲಿದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ನಿಮ್ಮ ಆಂತರಿಕ ಶಾಂತಿಯನ್ನು, ಜೈವಿಕ ಸಮತೋಲನವನ್ನು ಮತ್ತು ಸೃಜನಶೀಲ ಚಿಂತನೆಗಳನ್ನು ಉತ್ತೇಜಿಸುತ್ತದೆ. ಹಸಿರು ಬಟ್ಟೆ ಧರಿಸಿ ಅಥವಾ ಹಸಿರು ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ನಡುವೆ. ಈ ಸಮಯದಲ್ಲಿ ನೀವು ಮಹತ್ವದ ದೂರವಾಣಿ ಸಂಭಾಷಣೆ, ವ್ಯವಹಾರ ನಿರ್ಧಾರ, ದೇವತಾ ಪೂಜೆ ಅಥವಾ ಕುಟುಂಬ ಚರ್ಚೆಗಳನ್ನು ನಡೆಸಬಹುದಾಗಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸ್ತಬ್ಧತೆ, ಮನಃಶಾಂತಿ ಮತ್ತು ಧೈರ್ಯವನ್ನು ಕಾಪಾಡಿಕೊಳ್ಳಬೇಕಾದ ದಿನ. ಶುಕ್ರವಾರದ ವೈಭವ ಹಾಗೂ ಶುಕ್ರನ ಅನುಗ್ರಹದಿಂದ ಸೌಂದರ್ಯ, ಸಹಾನುಭೂತಿ, ಸ್ನೇಹ, ಪ್ರೀತಿ ಇವುಗಳ ಮಹತ್ವ ಹೆಚ್ಚಾಗಲಿದೆ. ನೀವು ನಿಮ್ಮ ಮಾತುಗಳಿಂದ ಜನರನ್ನು ಗೆಲ್ಲುವ ಸಾಧ್ಯತೆ ಇದೆ. ಆದರೆ ನಿಮ್ಮ ನಿಜವಾದ ಭಾವನೆಗಳನ್ನು ಸೂಚಿಸುವ ಮೊದಲು ಅರ್ಥಪೂರ್ಣವಾಗಿ ಅಭಿವ್ಯಕ್ತಿಗೊಳ್ಳುವುದು ಅಗತ್ಯ. ಇಂದು ಸಹಜವಾದ ಭಾವೋದ್ರೇಕಗಳು ಮನಸ್ಸಿನಲ್ಲಿ ಉಲ್ಬಣವಾಗಬಹುದು. ಈ ಕಾರಣದಿಂದ ನೀವು ಕೆಲವು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು. ಮನೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳಲ್ಲಿ ಉತ್ಸಾಹದೊಂದಿಗೆ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿರಂತರ ಕಲಿಕೆಯ ಅವಶ್ಯಕತೆಯತ್ತ ಗಮನ ಹರಿಸಲು ಸೂಕ್ತ. ನೀವು ಹೊಸ ಕಲಿಕೆ, ತರಬೇತಿ ಅಥವಾ ಹೊಸ ತಂತ್ರಜ್ಞಾನದ ಅಧ್ಯಯನವನ್ನು ಮಾಡಬಹುದಾದ ದಿನವಿದು. ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳು ಬರುತ್ತವೆ, ಆದರೆ ಅವುಗಳು ಹೆಚ್ಚು ನಿಯೋಜನೆ, ಸಮಯ ಮತ್ತು ಪರಿಶ್ರಮ ಕೇಳಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಸರಳ, ಸ್ಪಷ್ಟ ಸಂವಹನ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಹಾದಿಯಲ್ಲಿ ನಡೆದುಕೊಳ್ಳುವುದು ಉತ್ತಮ ಫಲ ನೀಡಬಹುದು. ಸ್ವತಂತ್ರ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಉತ್ತಮ ತಾಳ್ಮೆ ಮತ್ತು ನಿಖರ ಯೋಜನೆ ಅಗತ್ಯ. ವಿಳಂಬ ಅಥವಾ ಅಸ್ಪಷ್ಟತೆಗೆ ಅವಕಾಶ ನೀಡಬೇಡಿ. ಉದ್ದಿಮೆದಾರರಿಗೆ ಇಂದು ಸರಕು, ಲೆಕ್ಕಪತ್ರ, ಸಾಗಣೆ ಅಥವಾ ಬಿಲ್ಕೇರಿಂಗ್ ವಿಚಾರದಲ್ಲಿ ಚಿಂತನೆಗಳನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು, ಆದರೆ ಎಚ್ಚರಿಕೆ ಅಗತ್ಯ. ಶುಕ್ರನ ಪ್ರಭಾವದಿಂದ ವಿಲಾಸಿ ಖರ್ಚುಗಳ ಪ್ರೇರಣೆ ಆಗಬಹುದು. ವಿಭಿನ್ನ ಉಡುಗೆ, ಮನೆ ಅಲಂಕಾರ ಅಥವಾ ಅತಿಥಿ ಸತ್ಕಾರದಲ್ಲಿ ಖರ್ಚು ಆಗುವ ಸಾಧ್ಯತೆ ಇದೆ. ಆದರೆ ಹಣದ ಮೊತ್ತ ಅದಕ್ಕೆ ಮೀರದಂತೆ ನೋಡಿಕೊಳ್ಳಿ. ಹಳೆಯ ಸಾಲ ವಾಪಸ್ಸಾಗುವ ಶಕ್ತಿ ಇದೆ, ಆದರೆ ಹಣವಿಟ್ಟ ಸ್ಥಳಗಳಲ್ಲಿ ಗಮನ ಇರಲಿ. ಭಾಗಶಃ ಲಾಭ ದೊರೆಯುವ ಸೂಚನೆ ಇದೆ, ಆದರೆ ಗುರಿ ಹೊಂದಿದ ಸೇವಿಂಗ್ ಪ್ರಣಾಳಿಕೆಗಳನ್ನು ಮರೆತರೆ ಮುಂದೆ ದೋಷವಾಗಬಹುದು. ಇಂದು ಲಗತ್ತಿನ ಖರ್ಚಿಗೆ ತಡೆ ಇಡುವುದು ಉತ್ತಮ. ಉಡುಗೊರೆ ಕೊಡುವ ಅಥವಾ ಖರೀದಿಸುವ ತೀರ್ಮಾನಕ್ಕೂ ಮೊದಲೇ ಲೆಕ್ಕ ಹಾಕಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನಲ್ಲಿ ಅಲ್ಪ ನಿಗೂಢ ಭಾವನೆಗಳು ಹೆಚ್ಚಾಗಬಹುದು. ಇದು ನಿದ್ದೆ ಸಮಸ್ಯೆ, ಭಯ ಅಥವಾ ಆತಂಕವನ್ನು ಉಂಟು ಮಾಡಬಹುದು. ದಿನವನ್ನು ತಂಪಾಗಿ ಕಳೆಯುವುದು ಬಹುಮುಖ್ಯ. ಹಸಿರು ಪರಿಸರ, ಪ್ರಾಣಾಯಾಮ, ಜಪ, ಧ್ಯಾನ ಇವು ಆರೋಗ್ಯದಲ್ಲಿ ನಿಲುಕಿರುವ ಅಸ್ಥಿರತೆಯನ್ನು ಕಡಿಮೆ ಮಾಡುತ್ತವೆ. ಪಂಚಭೂತ ಸಮತೋಲನದ ದೃಷ್ಟಿಯಿಂದ ಇಂದು ನೀರಿನ ಸೇವನೆ ಹೆಚ್ಚಾಗಿ ಮಾಡಬೇಕು. ಹಸಿರು ತರಕಾರಿಗಳನ್ನು ಒಳಗೊಂಡ ಸಾತ್ವಿಕ ಆಹಾರ ಬಳಸಿ. ದಿನದ ಮೊದಲಾರ್ಧದಲ್ಲಿ ಶಕ್ತಿಯ ಕೊರತೆ ಇರಬಹುದು, ಆದರೆ ಮಧ್ಯಾಹ್ನದ ನಂತರ ಚೈತನ್ಯ ಮರಳಿ ಬರುವ ಸಾಧ್ಯತೆ ಇದೆ. ಚರ್ಮದ ಸಮಸ್ಯೆಗಳು ಅಥವಾ ರಕ್ತದೊತ್ತಡ ಸಮಸ್ಯೆ ಇರುವವರು ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಹಾನುಭೂತಿಪೂರ್ಣ ಸಂವಾದ ನಡೆಯಲಿದೆ. ನಿಮಗೆ ಹೃದಯದಿಂದ ಸ್ಪಂದಿಸುವ ವ್ಯಕ್ತಿಗಳೊಂದಿಗೆ ವಿಶೇಷವಾದ ಭಾವೋದ್ರೇಕದ ಕ್ಷಣಗಳು ಉಂಟಾಗುತ್ತವೆ. ಪತ್ನಿ, ಪತಿಯೊಂದಿಗೆ ಕೆಲ ಹಳೆಯ ವಿಷಯಗಳ ನೆನಪುಗಳು ಆಳವಾದ ಸಂವೇದನೆಯನ್ನು ಉಂಟು ಮಾಡಬಹುದು. ಬಾಲಕರ ಶಿಕ್ಷಣ, ಆರೋಗ್ಯ ಅಥವಾ ಭವಿಷ್ಯದ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹಿರಿಯರ ಮಾರ್ಗದರ್ಶನವನ್ನು ಗೌರವದಿಂದ ಸ್ವೀಕರಿಸಿ. ಈ ದಿನದ ಶುದ್ಧ ಭಾವನೆಗಳು ಮನೆಯ ವಾತಾವರಣವನ್ನು ಶ್ರೇಷ್ಠಗೊಳಿಸುತ್ತವೆ. ನಿಮ್ಮ ಮಾತುಗಳಲ್ಲಿ ಸೌಮ್ಯತೆ, ಸ್ಪಷ್ಟತೆ ಇರಲಿ. ಇದು ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಕುಟುಂಬದಲ್ಲಿ ಯಾರು ಸಹಜವಾಗಿ ಭಾವನೆ ವ್ಯಕ್ತಪಡಿಸದವರಿದ್ದರೂ ಸಹ ಇಂದು ಅವರು ತಮ್ಮ ಹೃದಯದ ಮಾತು ಹಂಚಿಕೊಳ್ಳಬಹುದು. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರಗ್ರಹದ ಅನುಗ್ರಹ ಪಡೆದುಕೊಳ್ಳಲು ಶ್ರೀ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿ. ಹಾಲಿನಲ್ಲಿ ದೀಪ ಬೆಳಗಿಸಿ ವಿಷ್ಣು ಸಹಸ್ರನಾಮ ಪಠಣ ಅಥವಾ ಶ್ರೀ ಸೂಕ್ತ ಪಠಣ ಮಾಡುವುದು ಉತ್ತಮ.
ಶುಭದಾಯಕ ಕಟುಕದ ಹಣ್ಣಿನ ದಾನ ಅಥವಾ ಬಟ್ಟೆ ಬಡವರಿಗೆ ನೀಡಿದರೆ ಶುಭ ಫಲ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಪಂಡಿತರ ಸಲಹೆ ಮೇರೆಗೆ ಧಾತುರತ್ನ ಧರಿಸುವ ಕುರಿತು ಚಿಂತನೆ ಮಾಡಬಹುದು. ಚಂದ್ರದ ಪ್ರಭಾವ ಕಡಿಮೆ ಆಗಿರುವವರು ಮೂತಿ ಧರಿಸುವ ಚಿಂತನೆಯಲ್ಲಿ ಇರಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ, ಸೌಂದರ್ಯ, ಶಾಂತಿ ಮತ್ತು ಧನ ಸಂಪತ್ತಿಗೆ ಪ್ರತೀಕ. ಈ ದಿನ ನೀವು ಈ ಸಂಖ್ಯೆಯೊಂದಿಗೆ ಯಾವುದೇ ಕಾರ್ಯ ಪ್ರಾರಂಭಿಸಿದರೆ ಧನಾತ್ಮಕ ಫಲಗಳು ದೊರೆಯುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ತೆಳುವಾದ ಹಸಿರು. ಇದು ಮನಃಶಾಂತಿ, ಭದ್ರತೆ ಹಾಗೂ ಹಿರಿತನದ ಸಂಕೇತ. ಈ ಬಣ್ಣದ ಉಡುಗೆ ಧರಿಸಿದರೆ ಶುಭ ಶಕ್ತಿಯನ್ನು ಆಕರ್ಷಿಸಲು ಸಹಾಯವಾಗುತ್ತದೆ. ಶುಭ ಸಮಯ ಸಂಜೆ 5:15 ರಿಂದ ಬೆಳಗ್ಗೆ 6:45. ಈ ಸಮಯದಲ್ಲಿ ನಿಮಗೆ ಮನಃಶಾಂತಿ, ಸಕಾರಾತ್ಮಕ ಚೈತನ್ಯ ಹಾಗೂ ಆದರ್ಶಭರಿತ ನಿರ್ಧಾರಗಳಿಗೆ ಶಕ್ತಿ ದೊರೆಯುತ್ತದೆ. ಜಪ, ಧ್ಯಾನ, ಮೌನದಲ್ಲಿರುವುದು ಈ ವೇಳೆ ಫಲಪ್ರದ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಪ್ರತಿಭೆ ಮತ್ತು ನಾಯಕತ್ವದ ಶಕ್ತಿಯನ್ನು ನೈಜವಾಗಿ ಪ್ರದರ್ಶಿಸಬಹುದಾದ ದಿನ. ಗುರು ಮತ್ತು ಶುಕ್ರನ ಶುಭ ಪ್ರಭಾವದಿಂದ ದಿನದ ಆರಂಭದಿಂದಲೂ ಮನಸ್ಸು ಉತ್ಸಾಹದಿಂದ ಕೂಡಿರುತ್ತದೆ. ನಿಮ್ಮ ಚುರುಕುತನ, ಧೈರ್ಯ ಮತ್ತು ಪ್ರಾಮಾಣಿಕತೆ ಇವತ್ತು ನಿಮಗೆ ನೂತನ ಅವಕಾಶಗಳ ಬಾಗಿಲು ತೆರೆದಿಡುತ್ತದೆ. ದಿನದ ಮೊದಲಾರ್ಧದಲ್ಲಿ ಚಿಂತನೆಗಳು ತೀವ್ರವಾಗಿರಬಹುದು, ಆದರೆ ಸಂಜೆ ವೇಳೆಗೆ ಶಾಂತಿಯುತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆತ್ಮವಿಶ್ವಾಸವನ್ನು ಅತಿಯಾಗಿ ಪ್ರದರ್ಶಿಸುವುದಿಲ್ಲದೆ ಗಂಭೀರವಾಗಿ ಕೆಲಸದ ದಿಕ್ಕಿನಲ್ಲಿ ಚಲಿಸಿದರೆ ಇವತ್ತು ಯಶಸ್ಸು ನಿಮ್ಮದಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದಿನ ದಿನ ಪ್ರಮುಖ ಸಭೆಗಳು, ಉನ್ನತ ಅಧಿಕಾರಿಗಳೊಂದಿಗೆ ಸಂವಾದಗಳು ಅಥವಾ ಪಡಿತರ ಹಂಚಿಕೆಯಂತಹ ವಿಷಯಗಳಿಂದ ತುಂಬಿರಬಹುದು. ನಿಮ್ಮ ಪ್ರಸ್ತುತ ಯೋಜನೆಗಳಿಗೆ ಸ್ಪಷ್ಟ ದಿಕ್ಕು ನೀಡುವುದು ಹಾಗೂ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಗತ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಈಗಾಗಲೇ ನಡೆದಿರುವ ಸಂದರ್ಶನಗಳ ಉತ್ತರವನ್ನು ನಿರೀಕ್ಷಿಸಬಹುದಾದ ದಿನ. ಇಂದಿನ ಶ್ರಮ ಭವಿಷ್ಯದಲ್ಲಿ ಉತ್ತಮ ಸ್ಥಾನವನ್ನು ನೀಡುವ ಸಂಕೇತವಿದೆ. ಉದ್ಯಮಿಗಳು ತಮ್ಮ ಗ್ರಾಹಕರಿಗೆ ಹೊಸ ಯೋಜನೆಗಳು ಅಥವಾ ಸೇವೆಗಳ ಪರಿಚಯವನ್ನು ನೀಡಬಹುದಾದ ಸಮಯ. ಹೊಸ ಆರ್ಡರ್ಗಳು ಅಥವಾ ಪಾಲುದಾರಿಕೆ ಕುರಿತು ಪ್ರಸ್ತಾವನೆಗಳು ಬರಬಹುದು. ಇಂದು ಕಾನೂನು ಸಂಬಂಧಿ ದಾಖಲೆಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಇಂದು ಸ್ಥಿರವಾದ ದಿನ. ಹಳೆಯ ಸಾಲ ಅಥವಾ ಬಾಕಿ ಹಣ ಮರುಪಾವತಿ ಆಗಬಹುದು. ಯಾವುದೇ ಹೂಡಿಕೆ ಮಾಡಲು ನಿರ್ಧರಿಸುತ್ತಿದ್ದರೆ ನಿಶ್ಚಿತ ರೂಪರೇಖೆಯೊಂದಿಗೆ ಮುನ್ನಡೆಯುವುದು ಶ್ರೇಷ್ಠ. ಹಣದ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಇವತ್ತಿನ ದಿನ ಲಾಭದಾಯಕ ಖರೀದಿಗಳ ಅಥವಾ ಆಸ್ತಿ ಸಂಬಂಧಿ ವಿಚಾರಗಳ ಬಗ್ಗೆ ಚಿಂತನೆಗೆ ಸೂಕ್ತ. ವಿದೇಶಿ ವ್ಯವಹಾರ ಅಥವಾ ವಿನಿಮಯದ ಲಾಭದ ಸೂಚನೆಗಳಿವೆ. ಸಂತಾನ ವಿದ್ಯಾಭ್ಯಾಸ ಅಥವಾ ಮನೆಯ ಅಗತ್ಯ ಖರ್ಚುಗಳಿಗೆ ಇಂದು ಹಣ ಮೀಸಲಿಡುವ ಯೋಜನೆ ರೂಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ಉತ್ಸಾಹದ ದಿನವಾದರೂ ಶಕ್ತಿ ನಷ್ಟ, ನಿದ್ದೆ ಕೊರತೆ ಅಥವಾ ಆಂತರಿಕ ಒತ್ತಡದ ಲಕ್ಷಣಗಳು ಕಾಣಿಸಬಹುದು. ದೇಹದ ಕ್ಷೀಣತೆ ತಕ್ಷಣ ಸ್ಪಷ್ಟವಾಗಿ ಕಂಡುಬಂದರೆ ವಿಶ್ರಾಂತಿ ಅಗತ್ಯ. ಅಲಸ್ಯ, ಕುಳಿತ ಕೆಲಸದಿಂದ ಹೊಟ್ಟೆ ಹಾಗೂ ಬೆನ್ನು ಸಂಬಂಧಿತ ಅಸ್ವಸ್ಥತೆಗಳಿರಬಹುದು. ಹಸಿವಿಲ್ಲದಿದ್ದರೂ ನಿತ್ಯ ಆಹಾರ ನಿಯಮ ಪಾಲಿಸುವುದು ಮುಖ್ಯ. ಯೋಗ, ಪ್ರಾಣಾಯಾಮ ಮತ್ತು ಹಾಲು ಬೆರೆಸಿದ ಆಹಾರಗಳು ಶಕ್ತಿಯ ಪುನಃ ಸ್ಥಾಪನೆಗೆ ಸಹಾಯಕ. ಮೂತ್ರಪಿಂಡ, ಲಿವರ್ ಅಥವಾ ಚರ್ಮ ಸಮಸ್ಯೆಗಳಿರುವವರು ವೈದ್ಯಕೀಯ ಸಲಹೆ ತಪ್ಪದೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳು ಹೆಚ್ಚು ಸೂಕ್ಷ್ಮವಾಗಿರುವ ದಿನ. ಪತಿ ಪತ್ನಿ ನಡುವೆ ಪರಿಹಾರ ಮೂಲಕ ಮಾತುಕತೆ ನಡೆಯಬೇಕಾಗಿರುವ ಸಂದರ್ಭ ಇರಬಹುದು. ವೈಚಾರಿಕ ಭೇದಗಳು ಅಲ್ಪವಾಗಿದ್ದರೂ ಶ್ರದ್ಧೆ, ಪ್ರೀತಿ ಹಾಗೂ ಶಾಂತ ಮಾತುಗಳ ಮೂಲಕ ಸಮಸ್ಯೆಗಳನ್ನು ನಿವಾರಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹಿರಿಯರ ಆರೋಗ್ಯ ಅಥವಾ ಅವರ ಸಲಹೆಗಳ ಕಡೆಗಣನೆಗೆ ಹೋಗಬಾರದು. ಅವಿವಾಹಿತರಿಗೆ ಈ ದಿನ ಒಳ್ಳೆಯ ಪರಿಚಯ ಅಥವಾ ಸಂವಾದದ ಯೋಗವಿದೆ. ಕುಟುಂಬದೊಂದಿಗೆ ಸೌಹಾರ್ದತೆಯಿಂದ ಕಾಲ ಕಳೆಯುವುದು ಮನಸ್ಸಿನಲ್ಲಿ ನೆಮ್ಮದಿಯನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುದ್ಧತೆಯಿಂದ ಮನಸ್ಸಿನಲ್ಲಿ ಲಾಲಿತ್ಯ, ಶುದ್ಧ ಭಾವನೆ ಮತ್ತು ಆರಾಧನೆಯ ಭಾವ ಹೆಚ್ಚಾಗಿರಬಹುದು. ದೇವಿ ಅಥವಾ ಲಕ್ಷ್ಮಿಯ ಉಪಾಸನೆ, ಧ್ಯಾನ, ಜಪದಿಂದ ಮನಸ್ಸಿಗೆ ಶ್ರದ್ಧೆ ಹಾಗೂ ನೆಮ್ಮದಿ ಒದಗುತ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು ಕನಿಷ್ಠ 168 ಬಾರಿ ಜಪಿಸಿ. ಇದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಆರ್ಥಿಕ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ತುಳಸಿಯ ಎಲೆಗಳಿಂದ ಪೂಜೆ ಮಾಡುವುದು, ಕಪ್ಪು ಎಳ್ಳು ಹಾಗೂ ಬೇಳೆ ದಾನ ಮಾಡುವುದರಿಂದ ಶುಕ್ರಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಬಹುದು.
ಶ್ರೀ ಲಕ್ಷ್ಮೀದೇವಿಯ ಸನ್ನಿಧಿಯಲ್ಲಿ ಶಕ್ತಿ ಕೊಂಡಿ ಹಚ್ಚುವುದು ಮನಸ್ಸಿಗೆ ಪ್ರಭಾವ ಉಂಟು ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರನ ಶಕ್ತಿಯ ಸಂಕೇತ. ಇದು ಲಾಲಿತ್ಯ, ಧನ, ಕಲಾತ್ಮಕತೆ ಹಾಗೂ ಸಹಾನುಭೂತಿಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ದಿನದ ಪ್ರಭಾತವು ಶ್ರದ್ಧೆಯುತ ಹಾಗೂ ಸಮೃದ್ಧಿಯುಳ್ಳದ್ದಾಗಿರಬಹುದು. ಅದೃಷ್ಟದ ಬಣ್ಣ ಕಬ್ಬಿಣ ಹಸಿರು. ಈ ಬಣ್ಣ ಮನಸ್ಸಿಗೆ ಚೈತನ್ಯ, ದೇಹಕ್ಕೆ ಶಕ್ತಿ ಹಾಗೂ ಮನಸ್ಸಿಗೆ ತಂಪನ್ನು ತರುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಮನೆ ಚಟುವಟಿಕೆಯಲ್ಲಿ ಬಳಸುವುದು ನಿಮಗೆ ಲಾಭದಾಯಕ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ಸಂಜೆ 6:50. ಈ ಸಮಯದಲ್ಲಿ ದೇವತಾ ಆರಾಧನೆ, ಪ್ರಾರ್ಥನೆ, ಉದ್ಯೋಗ ಅಥವಾ ವಾಣಿಜ್ಯ ಸಂಬಂಧಿತ ಪ್ರಮುಖ ಕೆಲಸಗಳ ಆರಂಭ ಶುಭ ಫಲ ನೀಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯನ್ನು ಬಳಸಿ ಯಾವುದೇ ವಿಷಯದ ಮೇಲೆ ನಿಖರವಾದ ದೃಷ್ಟಿಕೋನ ಹೊಂದಬಲ್ಲದು. ದಿನದ ಆರಂಭ ಸ್ವಲ್ಪ ತಡವಾಗಿ ಆರಂಭವಾದರೂ ಮಧ್ಯಾಹ್ನದ ನಂತರ ಉತ್ತಮ ಚೈತನ್ಯ ಕಂಡುಬರುತ್ತದೆ. ಗ್ರಹಸ್ಥಿತಿಯ ಪ್ರಭಾವದಿಂದ ಕಾರ್ಯಪಟುತನ, ವ್ಯವಹಾರಿಕ ಚತುರತೆ ಮತ್ತು ಸ್ಪಷ್ಟ ಸಂವಾದ ಸಾಮರ್ಥ್ಯ ಬೆಳೆಯಲಿದೆ. ಇಂದು ನಿಮ್ಮ ಒಳಗಿನ ವಿವೇಕ ಹಾಗೂ ವಸ್ತುನಿಷ್ಠ ಧೋರಣೆ ಅನೇಕರ ಗಮನ ಸೆಳೆಯುತ್ತದೆ. ಯಾವುದೇ ಹೊಸ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ಅದರಲ್ಲಿ ಕಾರ್ಯತತ್ಪರರಾಗುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಶುಕ್ರವಾರದ ದಿನದ ಶುಭ ಪ್ರಭಾವವು ಮನಸ್ಸಿನಲ್ಲಿ ನಿಜವಾದ ಶಾಂತತೆಯ ಅನುಭವ ತರಬಹುದು. ವಿಷಯ ನಿರ್ವಹಣೆಯಲ್ಲಿ ನೀವು ಹೆಚ್ಚು ಸಮರ್ಥರಾಗಿರುವ ಕಾರಣದಿಂದಾಗಿ ಇಂದಿನ ದಿನ ಶಕ್ತಿಪೂರ್ಣ ನಿರ್ಧಾರಗಳಿಗೆ ಸೂಕ್ತ. ಹಿಂದಿನ ದಿನಗಳಲ್ಲಿ ಶ್ರಮಪಟ್ಟು ಮಾಡಿರುವ ಕೆಲಸಗಳ ಫಲ ಇಂದು ತೋರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚು ಸ್ಪಷ್ಟತೆ, ಸ್ಪಷ್ಟ ಸಂವಹನ ಹಾಗೂ ಆಳವಾದ ಗಮನ ನೀಡುವ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂವಾದ ನಡೆಸುವ ಮೂಲಕ ಕೆಲಸದ ಗುಣಮಟ್ಟವನ್ನು ಸುಧಾರಿಸಬಹುದು. ಹಿರಿಯ ಅಧಿಕಾರಿಗಳಿಂದ ಪ್ರಸ್ತಾಪಿತ ಯಾವುದೇ ಹೊಸ ಕಾರ್ಯದ ಹೊಣೆಗಾರಿಕೆಯನ್ನು ಸ್ವೀಕರಿಸಿದರೆ ಅದರಿಂದ ಮುಂದಿನ ಹಂತದಲ್ಲಿ ಉತ್ತಮ ಪ್ರಗತಿಗೆ ಕಾರಣವಾಗಬಹುದು. ಪತ್ರ ಸಂವಹನ, ವರದಿ ತಯಾರಿ, ಲೆಕ್ಕಪತ್ರಗಳ ಪರಿಶೀಲನೆ ಮುಂತಾದ ಕೆಲಸಗಳಿಗಾಗಿ ಇಂದಿನ ದಿನ ಅನುಕೂಲಕರ. ಅಧಿಕಾರಿ ವರ್ಗದೊಂದಿಗೆ ಹೊಸ ಚರ್ಚೆಗಳು ನಡೆಯಬಹುದು. ನವೀನ ತಂತ್ರಜ್ಞಾನಗಳನ್ನು ಬಳಸುವುದು ಇಂದು ನಿಮ್ಮ ಕಾರ್ಯಕ್ಷಮತೆಯಲ್ಲಿ ವೇಗ ನೀಡಲಿದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ಕೆಲವು ಹೊಸ ಅವಕಾಶಗಳ ಕುರಿತು ಮಾಹಿತಿ ಪಡೆಯಬಹುದು. ಆದರೆ ಯಾವುದೇ ತೀರ್ಮಾನಕ್ಕೂ ಮುನ್ನ ಸಂಪೂರ್ಣ ಪರಿಶೀಲನೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸುಸ್ಥಿತಿಯ ದಿನ. ಕೆಲವರಿಗೆ ಹಿಂದೆ ಮಾಡಿದ ನಿಷ್ಠಾವಂತ ಹೂಡಿಕೆಗಳಿಂದ ಲಾಭದ ಸೂಚನೆಗಳು ಬರುತ್ತವೆ. ಆದರೆ ಆಕಸ್ಮಿಕ ಖರ್ಚುಗಳು, ವಿಶೇಷವಾಗಿ ಮನೆ ಅಥವಾ ಮಗುವಿನ ಶಿಕ್ಷಣಕ್ಕೆ ಉಂಟಾಗಬಹುದು. ಬ್ಯಾಂಕ್ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯವಿದೆ. ಯಾವುದೇ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಇಂದು ಕೈ ಹಾಕುವುದಾದರೆ ಹಿರಿಯರ ಸಲಹೆಯೊಂದಿಗೆ ಮಾತ್ರ ಮುಂದಾಗುವುದು ಶ್ರೇಷ್ಠ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿರುವ ದಿನವಿದು, ವಿಶೇಷವಾಗಿ ಆರೋಗ್ಯ, ಶಿಕ್ಷಣ ಅಥವಾ ಸೇವಾ ಕ್ಷೇತ್ರದ ವ್ಯವಹಾರಗಳಲ್ಲಿ. ಹಣವನ್ನು ಉಳಿತಾಯ ಮಾಡುವ ನವೀಕೃತ ಯೋಜನೆಗಳ ಬಗ್ಗೆ ಯೋಚಿಸಲು ಇಂದು ಉತ್ತಮ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದ ಮೊದಲ ಭಾಗದಲ್ಲಿ ತುಸು ಮಂದ ಚೈತನ್ಯವಿರಬಹುದು. ಆದರೆ ಸರಿಯಾದ ಆಹಾರ ಮತ್ತು ನಿದ್ರೆಯಿಂದಲೇ ದೇಹ ಪುನಃ ಚೈತನ್ಯವನ್ನು ಪಡೆಯುತ್ತದೆ. ಕೆಲವರಿಗೆ ಎದೆಜಜ್ಜು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳಾಗಬಹುದು. ಹೊಟ್ಟೆಗಿನ ಬಿಸುಡು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು. ಆದ್ದರಿಂದ ಭೋಜನ ಶಿಸ್ತಾಗಿ ಮಾಡುವುದು ಅಗತ್ಯ. ಆರೋಗ್ಯದಲ್ಲಿ ನೈಸರ್ಗಿಕ ವಿಧಾನಗಳು, ಹಸಿರು ತಾಜಾ ಆಹಾರ, ಪಾನೀಯಗಳು ಮತ್ತು ನಡಿಗೆ ಅಥವಾ ಪ್ರಾಣಾಯಾಮ ಅಭ್ಯಾಸ ಶ್ರೇಷ್ಠ ಫಲ ಕೊಡುತ್ತವೆ. ದಿನದ ಕೊನೆಯಲ್ಲಿ ತಲೆನೋವು ಅಥವಾ ಮಲಗುವ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾನಸಿಕ ಒತ್ತಡ ತಪ್ಪಿಸಲು ಸಮಯ ಮೀಸಲಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮರಸ್ಯ, ಸಹಕಾರ ಮತ್ತು ಗೌರವಪೂರ್ಣ ಸಂವಾದಕ್ಕೆ ಇಂದಿನ ದಿನ ಬಹುಮಾನವಂತದ್ದು. ಹಳೆಯ ಅಪಮಾನ, ಗೊಂದಲಗಳು ನೀಗಬಹುದಾದ ಯೋಗವಿದೆ. ಪತ್ನಿ ಪತಿಯೊಂದಿಗೆ ಮಿತ ಮಾಡಿದ ಶಬ್ದಗಳಲ್ಲಿ, ನಡವಳಿಕೆಯಿಂದ ನಿಮ್ಮ ಸಂಬಂಧಗಳೊಳಗಿನ ಪ್ರೀತಿ ಮತ್ತಷ್ಟು ಗಾಢವಾಗಬಹುದು. ಸಂತಾನ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚಿನ ಗಮನ ನೀಡುವ ಅಗತ್ಯವಿದೆ. ಅವರ ವಿದ್ಯಾಭ್ಯಾಸ, ಆರೋಗ್ಯ ಅಥವಾ ನಡೆನೆಟೆಯ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆ ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ಇಂದು ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆ ಅಥವಾ ದೇವಾಲಯ ಭೇಟಿಯ ಯೋಜನೆಯಾಗಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನ ಶುಕ್ರ ಗ್ರಹನ ಪ್ರಭಾವದಿಂದ ಶೃಂಗಾರ, ಪ್ರೀತಿ, ಸಂಗೀತ ಮತ್ತು ನರ್ಮದ ಬಂಧಗಳ ಮೇಲೂ ಗಮನ ಹರಿಸಬೇಕಾದ ದಿನವಾಗಿದೆ.
ನಿಮ್ಮ ಮನಸ್ಸು ಕಲಾತ್ಮಕ ಚಟುವಟಿಕೆಗಳಿಗೆ ಒಲವು ತೋರಬಹುದು. ಆಧ್ಯಾತ್ಮದಲ್ಲಿ ಶಕ್ತಿಪೂರ್ಣ ಮಂತ್ರಜಪ, ಪೂಜೆ ಅಥವಾ ದಾನ ಧರ್ಮ ನಿಮ್ಮ ಮನಸ್ಸಿಗೆ ನಿಶ್ಚಲತೆ ತರುತ್ತದೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿರಿ. ಈ ಮಂತ್ರದ ಶಕ್ತಿಯು ನಿಮ್ಮ ಒಳಗಿನ ಪ್ರೀತಿಯನ್ನು ಪ್ರಜ್ವಲಿಸುತ್ತದೆ. ಶುಕ್ರನ ಪ್ರೀತಿಗೆ ತಕ್ಕಂತೆ ಸುಗಂಧದ ಹೂವುಗಳಿಂದ ದೇವಾರಾಧನೆ ಮಾಡಿ. ಅನಾಥಾಶ್ರಮ ಅಥವಾ ಮಹಿಳಾ ಆಶ್ರಮಗಳಿಗೆ ದ್ರವ್ಯ ಅಥವಾ ಆಹಾರ ದಾನ ಮಾಡುವುದರಿಂದ ಶುಭ ಫಲ ದೊರೆಯಲಿದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನನ್ನು ಸೂಚಿಸುವುದು. ಅದು ಪ್ರೇಮ, ಸಂಗಾತಿ ಬೆಸದ ನಂಟುಗಳು, ಹೂಡಿಕೆಗಳಲ್ಲಿ ಲಾಭ ಮತ್ತು ಸೌಂದರ್ಯಪೂರ್ಣ ಜೀವನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯು ನಿಮಗೆ ವೈಭವದ ಚಿಹ್ನೆಯಾಗಿ ಕಾರ್ಯನಿರ್ವಹಿಸಬಲ್ಲದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಶುದ್ಧತೆ, ಸಮತೋಲನ ಹಾಗೂ ಮಾನಸಿಕ ಪ್ರಜ್ಞೆಗೆ ಕಾರಣವಾಗುತ್ತದೆ. ಇವತ್ತು ಬಿಳಿ ಬಣ್ಣದ ಉಡುಪು ಅಥವಾ ಕಾಗದ, ಹೂವು, ಪದಾರ್ಥಗಳನ್ನು ಉಪಯೋಗಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 2 ರಿಂದ ಸಂಜೆ ಮಧ್ಯರಾತ್ರಿ 3:30. ಈ ಸಮಯದಲ್ಲಿ ಯಾವುದೇ ಆರ್ಥಿಕ ನಿರ್ಧಾರ, ವೈಯಕ್ತಿಕ ಸಂಭಾಷಣೆ ಅಥವಾ ದೇವತಾ ಆರಾಧನೆ ನಡೆಸುವುದು ಯಶಸ್ಸಿಗೆ ದಾರಿ ತೋರಿಸಬಹುದು. ನಿಮ್ಮ ಆಂತರಿಕ ಶಕ್ತಿ ಈ ಹೊತ್ತಿನಲ್ಲಿ ಶಕ್ತಿಯುತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ತುಲಾ ರಾಶಿಯವರು ಸಮತೋಲಿತ ದೃಷ್ಟಿಕೋನ ಮತ್ತು ಶ್ರದ್ಧೆಯಿಂದ ದಿನವನ್ನು ಆರಂಭಿಸಬೇಕು. ಗ್ರಹಸ್ಥಿತಿಯು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ಆಕರ್ಷಕ ವ್ಯಕ್ತಿತ್ವ, ವಿವೇಕ ಮತ್ತು ಕಲಾತ್ಮಕತೆಗೆ ಉತ್ತೇಜನ ನೀಡುತ್ತಿದೆ. ನೀವು ನಿಮ್ಮ ಸೌಂದರ್ಯ ಪ್ರಜ್ಞೆ, ನಿರ್ಣಯ ಶಕ್ತಿ ಹಾಗೂ ಸಮವಸ್ತ್ರ ದೃಷ್ಟಿಕೋನದಿಂದ ಸುತ್ತಲಿನವರನ್ನು ಪ್ರಭಾವಿತರ ಮಾಡಬಲ್ಲಿರಿ. ಇಂದು ಹೊಸ ಪ್ರಯತ್ನಗಳು, ಕಲಾತ್ಮಕ ಚಟುವಟಿಕೆಗಳು ಹಾಗೂ ಸಂವಾದಾತ್ಮಕ ಮಾತುಕತೆಗಳಿಗೆ ಉತ್ತಮ ದಿನ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶಾಂತ ಸಮಯ ಕಳೆಯುವ ಯೋಗವಿದೆ. ಆದರೆ ಕಿರಿಯರೊಂದಿಗೆ ತಾಳ್ಮೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗೆ ಇಂದು ಸಹೋದ್ಯೋಗಿಗಳಿಂದ ಬೆಂಬಲ, ಸಹಕಾರ ದೊರೆಯಬಹುದು. ನಿಮ್ಮ ಬುದ್ಧಿಮತ್ತೆ ಹಾಗೂ ಶಿಸ್ತು ನಿಮಗೆ ಅಧಿಕಾರಿಗಳಿಂದ ಮೆಚ್ಚುಗೆ ತರಬಲ್ಲದು. ಕೆಲವರಿಗಂತೂ ಆಕಸ್ಮಿಕವಾಗಿ ಹೊಸ ಹೊಣೆಗಾರಿಕೆ ಅಥವಾ ಪ್ರಾಜೆಕ್ಟ್ ವಹಿಸುವ ಸಾಧ್ಯತೆ. ನಿಮ್ಮ ಸಮಯ ನಿರ್ವಹಣೆಯು ಇಂದಿನ ಯಶಸ್ಸಿಗೆ ಮುಖ್ಯವಾದ ತತ್ವ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಕಂಡುಬರುವುದು. ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಸ್ಪಷ್ಟತೆ, ನಡವಳಿಕೆ ಮತ್ತು ಕೌಶಲ್ಯಗಳನ್ನು ಮೆರೆದರೆ ಯಶಸ್ಸು ಖಚಿತ. ವ್ಯವಹಾರ ಕ್ಷೇತ್ರದಲ್ಲಿ ಇರುವವರು ತಮ್ಮ ಗ್ರಾಹಕರ ಜೊತೆ ಸಮಬಾಲ ಅನುಸರಿಸಬೇಕು. ಹೊಸ ಕಾಂಟ್ರಾಕ್ಟ್ ಅಥವಾ ಡೀಲ್ ಕುರಿತು ಚರ್ಚೆಗಳು ಶುಭವಾಗಿದೆ. ಆದರೆ ಯಾವುದೇ ಸಹಿ ಮಾಡುವ ಮುನ್ನ ಲೆಕ್ಕಾಚಾರ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಇಂದು ಹೆಚ್ಚು ಸಮತೋಲನದ ರೀತಿಯಲ್ಲಿ ನಿರ್ವಹಣೆ ಅಗತ್ಯ. ಚಿಕ್ಕ ಮಟ್ಟದ ಖರ್ಚುಗಳು ನಿನ್ನೆಗೂ ಹೋಲಿಸಿದರೆ ಇಂದಿಗೆ ಕಡಿಮೆ ಇರುವ ಯೋಗವಿದೆ. ಆದರೂ ಇಂದು ಖರೀದಿಗಳನ್ನು ಎಚ್ಚರಿಕೆಯಿಂದ ಮಾಡುವುದು ಶ್ರೇಷ್ಠ. ವಿನೋದಾರ್ಥಕ ಖರ್ಚುಗಳನ್ನು ನಿರ್ಣಯ ಮಾಡಿ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ದಿನ. ಹೂಡಿಕೆಗೆ ಇಂದಿನ ದಿನ ಸೂಕ್ತವಾದ ದಿನವಲ್ಲ. ಭವಿಷ್ಯದ ಯೋಜನೆಗಳ ಬಗ್ಗೆ ಹಿರಿಯರ ಸಲಹೆ ಪಡೆಯಿರಿ. ವೈವಿಧ್ಯಮಯ ವಸ್ತುಗಳಲ್ಲಿ ಹಣ ಹೂಡಿಕೆ ಮಾಡುವ ಯೋಗವಿದೆ. ಆದರೆ ಭೇದ ಭಾವವಿಲ್ಲದೆ ವಿಶ್ಲೇಷಣೆ ನಂತರ ಮಾತ್ರ ಕ್ರಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಚಿಂತೆಗೊಳ್ಳುವಂತಹ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಆರೋಗ್ಯದ ನಿಯಮಗಳು ಪಾಲಿಸಿದರೆ ದೈನಂದಿನ ನಡವಳಿಕೆಯಲ್ಲಿ ಶಕ್ತಿ ಹೆಚ್ಚಳ ಕಾಣಬಹುದು. ದಿನವಿಡೀ ನಿರಂತರ ಕುಳಿತು ಕೆಲಸ ಮಾಡುವವರು ಬೆನ್ನು ನೋವಿಗೆ ಒಳಗಾಗುವ ಸಾಧ್ಯತೆ ಇರುವ ಕಾರಣ ವಿಶ್ರಾಂತಿಗೆ ಸಮಯ ನೀಡಬೇಕು. ಆಹಾರ ನಿಯಮ ಪಾಲಿಸಿ. ಹೆಚ್ಚು ತೈಲ ಪದಾರ್ಥಗಳ ಸೇವನೆ, ಶೀತ ಪಾನೀಯಗಳಿಂದ ದೂರವಿರಿ. ಪ್ರಾಣಾಯಾಮ ಮತ್ತು ಮಧ್ಯಾಹ್ನದ ವಿಶ್ರಾಂತಿಯು ದೇಹದ ಒತ್ತಡ ಕಡಿಮೆ ಮಾಡುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮಾನಸಿಕ ಶಾಂತಿ ಪ್ರಾಪ್ತಿಯಾಗುವ ದಿನವಿದು. ಪ್ರಾರ್ಥನೆ ಅಥವಾ ಜಪದ ಮೂಲಕ ಚೈತನ್ಯ ಹೆಚ್ಚಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಮತೋಲನ, ಶಾಂತಿ ಮತ್ತು ಸಹಜ ಸಂವಾದ ಇರಲಿದೆ. ಆದರೆ ಕೆಲವರಿಗೆ ಅಪರೂಪದ ಭಿನ್ನಮತಗಳು ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಶಾಂತ ಸ್ವಭಾವದಿಂದ ಈ ಗೊಂದಲಗಳನ್ನು ಪರಿಹರಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುವ ಅವಕಾಶ ಸಿಗಲಿದೆ. ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿ. ಒಂದು ರೀತಿಯಾಗಿ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗೂ ಇದು ಉತ್ತಮ ಸಮಯ. ತಾಯಿ, ತಂದೆ ಅಥವಾ ಹಿರಿಯರ ಜೊತೆ ಸಮಯ ಕಳೆಯುವುದು ನೆಮ್ಮದಿಯ ಅನುಭವ ನೀಡಲಿದೆ. ಮಕ್ಕಳು ಮಾಡುವ ಪ್ರಗತಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರ ಗ್ರಹ ಪ್ರಭಾವವು ಆಕರ್ಷಣೆಯಲ್ಲಿಯೂ ಧ್ಯಾನದಲ್ಲಿಯೂ ಹೆಚ್ಚು ಶಕ್ತಿಯುತವಾಗಿದೆ. ಆಧ್ಯಾತ್ಮಿಕ ಶುದ್ಧತೆ ಹೆಚ್ಚಿಸಲು ನಿಮ್ಮ ಮನಸ್ಸನ್ನು ಸಮಾಧಾನಕರ ಚಟುವಟಿಕೆಗಳಿಗೆ ಮೀಸಲಿಡಿ.
ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಪಠಿಸಿರಿ. ಬಿಳಿ ಅಥವಾ ಹಸಿರು ಹೂಗಳಿಂದ ಪೂಜೆ ಮಾಡುವುದು ಶುಭ. ಶುಕ್ರದೇವರಿಗೆ ಬಿಳಿ ಸಕ್ಕರೆ ಅಥವಾ ಶೃಂಗಾರದ ವಸ್ತುಗಳನ್ನು ಅರ್ಪಿಸಿ. ಮಹಿಳೆಯರಿಗೆ ವಸ್ತ್ರದಾನ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯು ಸಮತೋಲನ, ಶೃಂಗಾರ, ಕಲಾತ್ಮಕತೆ ಮತ್ತು ಪರಸ್ಪರ ಒಡನಾಟದ ಸಂಕೇತ. ಈ ಸಂಖ್ಯೆ ತುಲಾ ರಾಶಿಗೆ ಬಹುಮಾನ. ಈ ಸಂಖ್ಯೆಯ ಶಕ್ತಿಯನ್ನು ವಿನಯದಿಂದ ಉಪಯೋಗಿಸಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದಿನ ನಿಮ್ಮ ಆತ್ಮಶಾಂತಿ, ಶುದ್ಧತೆ ಹಾಗೂ ಶ್ರದ್ಧೆಯನ್ನು ಪ್ರತಿಬಿಂಬಿಸುತ್ತದೆ. ಬಿಳಿ ಉಡುಗೆ, ಬಿಳಿ ಪುಷ್ಪಗಳಿಂದ ಪೂಜೆ ಇವೆಲ್ಲ ಶುಭಕಾರಕ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಸಂಜೆ 6. ಈ ಸಮಯದಲ್ಲಿ ದೇವತಾ ಪೂಜೆ, ಒಪ್ಪಂದ, ಸಂಪರ್ಕ ಅಥವಾ ಖರೀದಿಗೆ ಮುಂದಾಗಬಹುದು. ನಿಮ್ಮ ಶಕ್ತಿ ಮತ್ತು ಮನಃಶಾಂತಿ ಈ ವೇಳೆಯಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ದೃಢ ಸಂಕಲ್ಪ ಮತ್ತು ಆಂತರಿಕ ಶಕ್ತಿಯನ್ನು ಬಳಸಿಕೊಂಡು ಹಲವು ಸವಾಲುಗಳನ್ನು ಅತಿಕ್ರಮಿಸಬಹುದಾದ ದಿನ. ಈ ದಿನದ ಗ್ರಹಸ್ಥಿತಿಯು ನಿಮ್ಮ ಚಿಂತನ ಶಕ್ತಿಯನ್ನು ಗಂಭೀರವಾಗಿ ಪ್ರೇರೇಪಿಸುತ್ತದೆ. ನಿಮ್ಮ ಭಾವನೆಗಳು ತೀವ್ರವಾಗಿದ್ದು, ವೈಯಕ್ತಿಕ ಹಾಗೂ ವೃತ್ತಿಪರ ವಿಷಯಗಳಲ್ಲಿ ತಾಕೀತಿನಿಂದ ಮತ್ತು ಸ್ಪಷ್ಟತೆಯಿಂದ ಕಾರ್ಯಚಟುವಟಿಕೆ ನಡೆಸಬೇಕಾದ ಅಗತ್ಯವಿದೆ. ಇದು ಒಳಜೀವನ, ರಹಸ್ಯ ಮತ್ತು ಆಳವಾದ ವಿಚಾರಧಾರೆಗಳಿಗೆ ಮುಕುರ್ತವಾಗಿರುವ ದಿನ. ಆತ್ಮ ಪರಿಶೀಲನೆ, ಇತರರೊಂದಿಗೆ ಭದ್ರ ಸಂವಾದ ನಡೆಸುವುದು ಹಾಗೂ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಗೊಳಿಸುವ ಪರಿಪಕ್ವತೆಯ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆಗಳನ್ನು ನಿಮಗೆ ನೀಡುವ ಸಾಧ್ಯತೆ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಸತ್ಕಾರ ಅಥವಾ ಪ್ರಶಂಸೆ ದೊರೆಯಬಹುದು. ಇದರೊಂದಿಗೆ ಕೆಲವರಿಗೂ ಹಿರಿಯ ಅಧಿಕಾರಿಗಳಿಂದ ವಿಶೇಷ ಕಾರ್ಯದ ಸೂಚನೆ ದೊರೆಯುವುದು. ಈ ಸಮಯದಲ್ಲಿ ಆತ್ಮವಿಶ್ವಾಸದೊಂದಿಗೆ ಚಟುವಟಿಕೆಗಳನ್ನು ಮುಂದುವರಿಸುವುದು ಉತ್ತಮ. ದ್ವಂದ್ವಗಳಲ್ಲಿ ತಲ್ಲೀನರಾಗುವುದು ತಪ್ಪಿಸಿ. ಸ್ಪಷ್ಟ ಸಂವಹನ, ಸಮಂಜಸ ನಿರ್ಧಾರ ಹಾಗೂ ಸಮಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ. ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದವರು ಹೊಸ ಯಂತ್ರೋಪಕರಣಗಳು ಅಥವಾ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ದಿನವಾಗಿದೆ. ಉದ್ಯಮಿಗಳಿಗೆ ಬಾಕಿ ಪಾವತಿಗಳ ಸಂಗ್ರಹ, ಸಾಲಪತ್ರಗಳ ಪರಿಶೀಲನೆ ಮತ್ತು ಗ್ರಾಹಕರೊಂದಿಗೆ ವ್ಯವಹಾರದಲ್ಲಿ ಗಂಭೀರತೆ ತೋರಿಸಲು ಸೂಕ್ತ ದಿನ. ಹೊಸ ವ್ಯವಹಾರ ಚರ್ಚೆಗಳ ಪ್ರಾರಂಭದ ಸಮಯವೂ ಹೌದು, ಆದರೆ ಲಿಖಿತ ದಾಖಲೆಗಳು ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಈ ದಿನ ನಿಮಗೆ ಲಾಭದ ಅವಕಾಶವಿದೆ, ಆದರೆ ಉಳಿತಾಯದ ತಾಕೀತು ಸಹ ಇದೆ. ಹೂಡಿಕೆಯ ನಿರ್ಧಾರಗಳನ್ನು ತಾಳ್ಮೆಯಿಂದ ಹಾಗೂ ಯುಕ್ತಿಯಿಂದ ತೆಗೆದುಕೊಳ್ಳಬೇಕು. ಕೆಲವರಿಗೆ ಮೌಲ್ಯಯುತ ಆಸ್ತಿ ಖರೀದಿ ಅಥವಾ ನಷ್ಟವಾದ ಹಣ ಪುನಃ ಪಾವತಿಯಾಗುವ ಸಂದರ್ಭಗಳು ಸಂಭವಿಸಬಹುದು. ಬಂಡವಾಳ ಹೂಡಿಕೆಯಲ್ಲಿ ಹಿರಿಯರ ಸಲಹೆ, ಲೆಕ್ಕಪತ್ರ ತಜ್ಞರ ಮಾರ್ಗದರ್ಶನ ಪಡೆಯುವುದು ಹೆಚ್ಚು ಲಾಭದಾಯಕ. ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದು ತಪ್ಪಿಸಲು ಪ್ರಯತ್ನಿಸಿ. ವ್ಯಕ್ತಿಗತ ಖರ್ಚುಗಳಲ್ಲಿ ನಿರಂತರ ನಿಯಂತ್ರಣ ಅಗತ್ಯ. ವಿನೋದ, ಉಡುಗೆ ಅಥವಾ ಅತಿರೇಕದ ಉಡುಪಿನಲ್ಲಿ ಹಣ ವ್ಯಯ ಮಾಡಬೇಡಿ. ಹಣಕಾಸು ವಿಷಯದಲ್ಲಿ ಹೆಚ್ಚು ಸಂಯಮ ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ದಿನದ ಮೊದಲಾರ್ಧದಲ್ಲಿ ಚುರುಕು ಹೆಚ್ಚಾಗಿ ಕಂಡುಬರುವುದು, ಆದರೆ ದಿನದ ಕೊನೆ ಭಾಗದಲ್ಲಿ ಸ್ವಲ್ಪ ದೈಹಿಕ ಅಥವಾ ಮಾನಸಿಕ ದೌರ್ಬಲ್ಯ ಕಾಣಿಸಬಹುದು. ರಕ್ತದೊತ್ತಡ, ಜಠರ ಸಂಬಂಧಿತ ಸಮಸ್ಯೆಗಳು ಅಥವಾ ತಲೆಯ ನೋವು ಸಂಭವಿಸಬಹುದು. ಆಹಾರದಲ್ಲಿ ನಿಯಮ ಪಾಲನೆ, ಸಮಯಕ್ಕೆ ಊಟ ಹಾಗೂ ನೀರಿನ ಸೇವನೆ ಹೆಚ್ಚಿಸುವುದು ಅತ್ಯಗತ್ಯ. ಯೋಗ, ಧ್ಯಾನ ಅಥವಾ ಐಕ್ಯತೆಯ ಚಟುವಟಿಕೆಗಳಿಂದ ಶಕ್ತಿಯನ್ನು ಪುನಃ ಸ್ಥಾಪಿಸಿಕೊಳ್ಳಬಹುದು. ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ತಲೆದೋರದಂತೆ ಎಚ್ಚರಿಕೆ ಅಗತ್ಯ. ವೈದ್ಯರ ಸಲಹೆ ಪ್ರಕಾರ ದಿನಚರಿಯನ್ನು ಕಟ್ಟಿ ಹೆಚ್ಚು ವಿಶ್ರಾಂತಿ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ನೀವು ನಿಮ್ಮ ಕುಟುಂಬದವರಿಗೆ ಹೆಚ್ಚಿನ ಸಮಯ ನೀಡಬೇಕಾಗುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ಮಾತಿನ ಬದಲು ಕೃತ್ಯದಿಂದ ಪ್ರೀತಿ ತೋರಿಸುವುದು ಉತ್ತಮ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮರಸ್ಯತೆ ಹೆಚ್ಚಾಗುತ್ತದೆ. ತಾಯಂದಿರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಿರಲಿ. ಕುಟುಂಬದ ಹಿರಿಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ನಿಮ್ಮ ದಿನಚರಿಯನ್ನು ನಯಗೊಳಿಸಬಹುದು. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ನೀಡಿ ಅವರ ಕೌಶಲ್ಯ ಬೆಳೆಸಲು ಪ್ರೇರೇಪಿಸಿ. ಸ್ನೇಹಿತರೊಂದಿಗೆ ಪ್ರಾಮಾಣಿಕ ಮಾತುಕತೆ, ಸಹೋದರರೊಂದಿಗೆ ದೈಹಿಕ ಸಹಕಾರ ಹಾಗೂ ಮನೆಯಲ್ಲಿನ ಗೃಹ ಕಾರ್ಯಗಳಲ್ಲಿ ತೊಡಗುವ ಮೂಲಕ ಸಂಬಂಧಗಳನ್ನು ಬಲಪಡಿಸಬಹುದು. ವೀಕ್ಷಕರೇ, ನೀವು ಆಧ್ಯಾತ್ಮದಲ್ಲಿ ತೊಡಗುವುದು ಇಂದು ಶ್ರೇಷ್ಠ ಫಲ ನೀಡುತ್ತದೆ. ಶುಕ್ರವಾರದ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಶುದ್ಧ ಮನಸ್ಸಿನಿಂದ ಆರಾಧನೆ, ಧೂಪ ದೀಪಗಳೊಂದಿಗೆ ಪೂಜೆ ಮಾಡುವುದು ಲಾಭದಾಯಕ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 35 ಅಥವಾ 53 ಬಾರಿ ಜಪಿಸಿ.
ನಾಣ್ಯಗಳನ್ನು ಹಸಿರು ಬಟ್ಟೆಯಲ್ಲಿ ಹಾಕಿ ದೇವಿಗೆ ಅರ್ಪಿಸುವುದು ಶುಭ. ಲಕ್ಷ್ಮೀ ದೇವಿಗೆ ಶುಭ ಸೂಚಕ ತಾಮ್ರದ ಪಾತ್ರೆಯಲ್ಲಿ ಹಾಲು, ಗಂಧ ಮತ್ತು ಹೂವಿನಿಂದ ಅರ್ಚನೆ ಮಾಡುವುದು ಶುಕ್ರವಾರದ ದೋಷ ಶಮನಕ್ಕೆ ಸಹಾಯಕ. ಬಡ ಮಹಿಳೆಯರಿಗೆ ಸೀರೆ ಅಥವಾ ಸೀರೆ ಬೇಳೆ ಹಂಚುವ ಮೂಲಕ ಶುಕ್ರ ಗ್ರಹದ ಶಾಂತಿ ಹಾಗೂ ಲಕ್ಷ್ಮೀ ಕೃಪೆ ಒಲಿಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ ಪ್ರತೀಕವಾಗಿದ್ದು ಲಾವಣ್ಯ, ಆಕರ್ಷಣೆ, ಸಮತೋಲನೆ ಮತ್ತು ವೈಭವವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯನ್ನು ದಿನದ ನಿರ್ಣಯಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಿ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಇದು ಮನಃಶಾಂತಿ, ತಾಜಾತನ ಹಾಗೂ ಆತ್ಮ ಪರಿಶುದ್ಧಿಗೆ ಕಾರಣವಾಗಬಲ್ಲ ಬಣ್ಣ. ಇಂದು ಈ ಬಣ್ಣದ ಉಡುಪು ಅಥವಾ ಉಪಕರಣ ಬಳಸಿ. ಶುಭ ಸಮಯ ಮಧ್ಯಾಹ್ನ 2 ರಿಂದ ಮಧ್ಯರಾತ್ರಿ 3 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಪ್ರಾರ್ಥನೆ, ವೃತ್ತಿಪರ ಸಭೆಗಳು, ವ್ಯಾಪಾರದ ನಿರ್ಧಾರಗಳು ಅಥವಾ ಸಂಬಂಧಬದ್ಧ ನಿರ್ಧಾರಗಳಿಗಾಗಿ ಚಟುವಟಿಕೆಗಳು ಫಲಕಾರಿಯಾಗಬಹುದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಉತ್ಸಾಹ, ನಿಷ್ಠೆ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಬಹುದು. ಗುರುಗ್ರಹದ ಪ್ರಭಾವದಿಂದ ಬುದ್ಧಿ ಮತ್ತು ಧರ್ಮದ ದಾರಿ ಸುಲಭವಾಗಿ ಬೆಳಕಿಗೆ ಬರುತ್ತದೆ. ಚಿಂತನೆಗಳಲ್ಲಿ ಸ್ಪಷ್ಟತೆ, ನಿಷ್ಠೆಯಲ್ಲಿ ಸ್ಥೈರ್ಯ ಹಾಗೂ ಕಾರ್ಯದಲ್ಲಿ ವೇಗವಿರುವುದು ಇಂದಿನ ಧನುರಾಶಿಯ ಪ್ರಮುಖ ಲಕ್ಷಣ. ಇಂದು ನಿಮ್ಮ ಮನಸ್ಸು ಧ್ಯೇಯಸ್ಥವಾಗಿರುವುದರಿಂದ ಗೊಂದಲ ಕಡಿಮೆ. ಆತ್ಮ ಪರಿಶೀಲನೆ, ವ್ಯಕ್ತಿತ್ವದ ಬೆಳವಣಿಗೆ ಹಾಗೂ ಸಕಾರಾತ್ಮಕ ಮನೋಭಾವ ಹೊಂದಲು ಈ ದಿನ ಬಹುಮಾನವಾಗಿದೆ. ಪಠಣ, ಅಧ್ಯಯನ, ಪ್ರವಚನ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶುಭ. ಮಾತು, ಮನಸ್ಸು, ನಡೆ ಮತ್ತು ನಿರ್ಧಾರಗಳಲ್ಲಿ ಗೌರವ, ವಿವೇಕ ಹಾಗೂ ಶಿಸ್ತನ್ನು ಅನುಸರಿಸಿದರೆ ಇಂದಿನ ದಿನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸಬಹುದಾದ ಪ್ರಾಮಾಣಿಕ ಶ್ರಮ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಹೊಸ ಹೊಣೆಗಾರಿಕೆ ಅಥವಾ ಪ್ರಾಜೆಕ್ಟ್ ನಿಮಗೆ ಒಪ್ಪಿಸಲ್ಪಡುವ ಸಾಧ್ಯತೆ ಇದೆ. ಇದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಉತ್ತಮ ಅವಕಾಶವಾಗಿದೆ. ಕೆಲವರು ಬೇರೆ ವಿಭಾಗಕ್ಕೆ ವರ್ಗಾವಣೆ ಅಥವಾ ನಿಮ್ಮ ಬದಲಾವಣೆಯ ಬೇಡಿಕೆ ಒಪ್ಪಿಗೆಯಾಗುವ ಸೂಚನೆಗಳು. ಹೊಸ ಯೋಜನೆಗಳು ಅಥವಾ ಅನುಕೂಲಕರ ಪರಿಸ್ಥಿತಿಗಳು ಇಂದು ನಿಮಗೆ ಗಂಭೀರವಾಗಿಸಬಹುದಾದ ಕೆಲಸದ ನಿರ್ಧಾರಗಳನ್ನು ಒದಗಿಸಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಹೊಸ ಅವಕಾಶಗಳತ್ತ ಮುಖ ಮಾಡಬಹುದು. ಆದರೆ ತಾಳ್ಮೆಯಿಂದ ನಿರ್ಣಯಕ್ಕೆ ಬರಬೇಕು. ಗುರುಗ್ರಹ ನಿಮ್ಮ ಆದರ್ಶಬದ್ಧ ಚಿಂತನೆಗೆ ಪೂರಕವಾಗಿ ಸಹಕಾರ ನೀಡುತ್ತದೆ. ವ್ಯಾಪಾರಿಗಳ ಪಾಲಿಗೆ ಇಂದಿನ ದಿನ ವ್ಯಾಪಾರ ವಿಸ್ತರಣೆ, ಹೊಸ ಮಾರ್ಗ ತೋರಿಸುವ ದಿನ. ವಿದೇಶಿ ವ್ಯವಹಾರಗಳಿಗೆ ಪ್ರಾರಂಭವಿರುವ ದಿನವಿದು, ಆದರೆ ಲೆಕ್ಕಪತ್ರಗಳಲ್ಲಿ ನಿಖರತೆ ಅಗತ್ಯ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಹಿರಿದು ಚಿಕ್ಕದು ನಿಮಗೆ ನಿಮ್ಮ ಶಿಸ್ತಿನ ಮೇರೆಗೆ ಹತ್ತಿರ ಬರುತ್ತದೆ. ಗುರುಗ್ರಹದ ದೃಷ್ಟಿಯಿಂದ ನಿಮಗೆ ಇಂದಿನ ದಿನ ಆರ್ಥಿಕ ಸ್ಥಿತಿಗತಿಯಲ್ಲಿ ಸ್ಥಿರತೆಯನ್ನು ನೀಡುತ್ತದೆ. ಹಳೆಯ ಬಾಕಿ ಹಣ ಅಥವಾ ನಿರೀಕ್ಷಿತ ಆದಾಯ ಲಭ್ಯವಾಗಬಹುದು. ಆದರೆ ಹೊಸ ಹೂಡಿಕೆ, ಸಾಲ ನೀಡುವುದು ಅಥವಾ ಆಸ್ತಿ ಖರೀದಿಯಲ್ಲಿ ಸ್ಪಷ್ಟತೆ ಇಲ್ಲದೆ ಮುಂದುವರಿಯುವುದು ಬೇಡ. ವಿದ್ಯಾಭ್ಯಾಸ, ಪ್ರವಾಸ ಅಥವಾ ಪಾವತಿಸಬೇಕಾದ ತೆರಿಗೆ ಇತ್ಯಾದಿ ಖರ್ಚುಗಳ ಕಾರಣವಾಗಬಹುದು. ಆದ್ದರಿಂದ ನೀಚಗುರು ಇದ್ದವರೆಗೂ ಹಣಕಾಸಿನಲ್ಲಿ ಸಮತೋಲನ ಇರಿಸಿಕೊಳ್ಳುವುದು ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನ ಉತ್ಸಾಹವೇ ನಿಮ್ಮ ದೇಹದ ಆರೋಗ್ಯದ ಮೂಲ. ಆದರೂ ಇಂದಿನ ದಿನ ನೆಗಡಿ, ಜ್ವರ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದಾದ ಸೂಚನೆಗಳಿವೆ. ಹೈಡ್ರೇಷನ್, ಸತತ ಆಹಾರ ನಿಯಮ ಪಾಲನೆ ಅಗತ್ಯ. ಹಳೆಯ ಕಾಯಿಲೆಗಳು ಚುರುಕು ಮಾಡಬಹುದು, ಆದರೆ ನಿಮ್ಮ ಶಿಸ್ತಿನಿಂದ ಅವು ನಿಯಂತ್ರಣದಲ್ಲಿರುತ್ತವೆ. ಹೆಚ್ಚಿನ ಪ್ರಯಾಣ, ಭೌತಿಕ ಶ್ರಮ ಇರುವವರು ಅರ್ಧ ದಿನ ವಿಶ್ರಾಂತಿ ತೆಗೆದುಕೊಳ್ಳುವುದು ಒಳಿತು. ಜ್ಞಾನೇಂದ್ರಿಯಗಳ ಕಣ್ಣು, ಕಿವಿ ಸಂಬಂಧಿತ ಸಮಸ್ಯೆಗಳಿಗೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶ್ರದ್ಧೆಯ ಮಾತು, ಗೌರವದ ನಡತೆ ಹಾಗೂ ಸಮಯದ ಹಂಚಿಕೆ ಮುಖ್ಯ. ನೀವು ಹಿರಿಯರ ಮಾತುಗಳಿಗೆ ಮನ್ನಣೆ ಕೊಟ್ಟರೆ ಶುಭ ಪ್ರಸಂಗಗಳು ಸಾಧ್ಯ. ಸಂತಾನದ ಪ್ರಗತಿಯಲ್ಲಿ ಸಂತೋಷದ ವಿಚಾರಗಳು ಬರುತ್ತವೆ. ದಾಂಪತ್ಯದಲ್ಲಿ ಗಂಭೀರ ಸಂವಾದಗಳು ನಡೆಯಬಹುದು. ಆದರೆ ಪರಸ್ಪರ ಗೌರವ ಹಾಗೂ ಪ್ರೀತಿಯು ಎಲ್ಲ ಅಸಮಾಧಾನಗಳ ನಿವಾರಣೆಯ ಮೂಲ. ಅಪೇಕ್ಷೆಗೂ ಮೀರಿ ಬಂಧುಗಳ ಸಹಕಾರ, ಸ್ನೇಹಿತರ ಪ್ರೋತ್ಸಾಹ ದೊರೆಯಬಹುದು. ವಿವಾಹಿತರು ಇಂದು ಸಂಗಾತಿಯೊಂದಿಗೆ ಪ್ರವಾಸ, ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಮನೆ ಮಾಲಿನ್ಯ ಸರಿಪಡಿಸುವ ಚಟುವಟಿಕೆಗೆ ತೊಡಗಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನ ಲಕ್ಷ್ಮಿ ಮತ್ತು ಗುರುದೇವರ ಪ್ರಭಾವದಿಂದ ಧರ್ಮಪರ ಕಾರ್ಯಗಳಲ್ಲಿ ತೊಡಗುವುದು ಬಹುಮಾನಗಳ ತರಬಹುದು. ಗುರು ಮತ್ತು ಶಕ್ತಿ ತತ್ವಗಳ ಆರಾಧನೆ, ಹಸಿರು ಫಲಗಳು, ಬಾಳೆಹಣ್ಣು ಅಥವಾ ತುಳಸಿ ಅರ್ಪಣೆ ಶುಭ ಫಲದಾಯಕ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 16 ಅಥವಾ 36 ಬಾರಿ ಪಠಿಸಬಹುದು.
ವಿಶೇಷವಾಗಿ ಮಹಿಳೆಯರು ಮತ್ತು ಹಿರಿಯರಿಗೆ ಹಸಿರು ಬಟ್ಟೆ ಅಥವಾ ಹಣ್ಣು ದಾನ ಮಾಡಿದರೆ ಶುಭ ಪರಿಣಾಮ ಸಿಗಬಹುದು. ಗುರುವಿನ ಸಾನ್ನಿಧ್ಯದಲ್ಲಿ ಧ್ಯಾನ, ಪಠಣ ಅಥವಾ ಜ್ಞಾನದ ಹಂಚಿಕೆ ಜೀವನದ ಧರ್ಮಬೋಧಕ ಭಾಗವನ್ನು ಬೆಳಗಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುವ ಸಂಖ್ಯೆ. ಬುದ್ಧಿಮತ್ತೆ, ಧರ್ಮ, ವಿದ್ಯೆ ಮತ್ತು ಉನ್ನತ ಚಿಂತನೆಗಳಿಗೆ ದಾರಿ ತೋರಿಸುತ್ತದೆ. ಈ ಸಂಖ್ಯೆಯ ಉಪಯೋಗ ಕಾರ್ಯೋನ್ನತಿಯಲ್ಲೂ ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಜೀವನ ಶಕ್ತಿ, ಬುದ್ಧಿವಂತಿಕೆ, ಶಾಂತಿ ಮತ್ತು ಬೆಳವಣಿಗೆಯ ಸಂಕೇತ. ಹಸಿರು ಬಟ್ಟೆ ಅಥವಾ ಹಸಿರು ಪೇಪರ್ ಬಳಸಿ ನಿಮ್ಮ ಮನಸ್ಸನ್ನು ತಾಜಾಗೊಳಿಸಬಹುದು. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 2:50. ಈ ಸಮಯದ ಒಳಗೆಯೂ ತೀರ್ಮಾನ, ಖರೀದಿ, ಪಠಣ, ವ್ಯವಹಾರ, ದೇವತಾ ಪೂಜೆಗಳಿಗೆ ಬಹಳ ಅನುಕೂಲ. ಶಕ್ತಿಯ ಸಾಂದ್ರತೆ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಾಳ್ಮೆ ಮತ್ತು ವಿವೇಕದಿಂದ ಕಾರ್ಯನಿರ್ವಹಿಸಬೇಕಾದ ದಿನ. ಶುಕ್ರವಾರದ ದಿನವು ಲಕ್ಷ್ಮೀ ದೇವಿಯ ಪ್ರಭಾವವಿರುವುದರಿಂದ ಹಣಕಾಸು ಮತ್ತು ಮನೋಭಾವನೆ ಎರಡರಲ್ಲಿಯೂ ಬೆಳವಣಿಗೆ ಸಾಧ್ಯತೆಗಳಿವೆ. ಗ್ರಹಗಳ ಸ್ಥಿತಿ ಬದಲಾವಣೆಯ ಪರಿಣಾಮವಾಗಿ ಕೆಲವು ನಿರ್ಧಾರಗಳು ತಕ್ಷಣವಾಗಿ ತೀರಿಸುವ ಅಗತ್ಯವಿರಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆ, ಶಿಸ್ತು ಹಾಗೂ ತಾತ್ವಿಕ ಚಿಂತನೆಗಳು ನಿಮ್ಮನ್ನು ನಿನ್ನೆಯ ಕಳೆದು ಹೋದ ಸಮಯಗಳಿಗಿಂತ ಬಹು ಉತ್ತಮವಾಗಿ ನಡೆಸಬಹುದು. ನಿಮ್ಮೊಳಗಿನ ದೃಢತೆ, ಕಾರ್ಯಕ್ಷಮತೆ ಮತ್ತು ಸ್ವಾವಲಂಬನೆಯು ಇಂದಿನ ದಿನದ ಪ್ರಮುಖ ಶಕ್ತಿ ಕೇಂದ್ರವಾಗಿವೆ. ಸಮಾಜದ ಒಳಗಲ್ಲಿಯೇ ನೀವು ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ಆದರೆ ಮಾತಿನಲ್ಲಿ ಅಳತೆ ಹಾಗೂ ಧೈರ್ಯದಲ್ಲಿ ಶಾಂತಿ ಇರಲಿ. ಮತ್ತೆ ವೀಕ್ಷಕರ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ನೀವು ತೋರಿಸಬಹುದಾದ ಪರಿಶ್ರಮ, ಸಮಯ ಪಾಲನೆ ಮತ್ತು ಜವಾಬ್ದಾರಿತ್ವವನ್ನು ಮೇಲಾಧಿಕಾರಿಗಳು ಗಮನಿಸಬಹುದು. ಕೆಲವರಿಗೆ ಹೊಸ ಕೆಲಸದ ಅವಕಾಶ, ಅಧಿಕ ಹೊಣೆಗಾರಿಕೆ ಅಥವಾ ಪ್ರೋತ್ಸಾಹ ನೀಡುವ ಸಂದರ್ಭಗಳು ಎದುರಾಗಬಹುದು. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರಲಿ. ಮಾಹಿತಿ ತಂತ್ರಜ್ಞಾನ, ಲೆಕ್ಕಪತ್ರಗಳು, ಸರ್ಕಾರಿ ಪ್ರಾಜೆಕ್ಟುಗಳ ಕ್ಷೇತ್ರದಲ್ಲಿರುವವರು ಮುನ್ನಡೆ ಸಾಧಿಸಬಲ್ಲರು. ತಮ್ಮ ಅನುಭವದ ಬಲದಿಂದ ಕೆಲವರು ತಂಡದ ನಾಯಕರಾಗಿ ಹೊರಹೊಮ್ಮಬಹುದು. ಉದ್ಯಮಿಗಳಿಗೆ ನೂತನ ವ್ಯವಹಾರ ಕಲ್ಪನೆಗಳು ಮೂಡಬಹುದು. ನಿಮ್ಮ ಪಾಲುದಾರರೊಂದಿಗೆ ನಿಖರವಾಗಿ ಲೆಕ್ಕ ಹಾಕುವುದು ಅವಶ್ಯ. ಕೆಲ ವ್ಯವಹಾರಗಳಲ್ಲಿ ಹೆಚ್ಚಿನ ಖರ್ಚು ಬೇಕಾಗಬಹುದು, ಆದರೆ ಬಂಡವಾಳ ಹೂಡಿಕೆ ಖಚಿತವಾದ ಲಾಭದತ್ತ ದಾರಿ ತೋರಬಹುದು. ಹಣಕಾಸಿನ ಬಗ್ಗೆ ನೋಡಿದರೆ, ಇಂದು ಹಣಕಾಸಿನ ಸ್ಥಿತಿ ಸಮತೋಲನದಲ್ಲಿದೆ, ಆದರೂ ಖರ್ಚುಗಳ ಮೇಲೆ ನಿಯಂತ್ರಣ ಅವಶ್ಯ. ಲಘು ಹೂಡಿಕೆಗಳು ಲಾಭ ನೀಡಬಹುದು, ಆದರೆ ದೊಡ್ಡ ಮೊತ್ತದ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ. ಪರಿಣಾಮಕಾರಿಯಾದ ದಿನವದು ಪಣ್ಯ ವ್ಯಾಪಾರದವರಿಗಾಗಿ. ಇನ್ನೊಬ್ಬರಿಂದ ಪಡೆದ ಸಾಲವನ್ನು ಹಿಂದಿರುಗಿಸಲು ಸೂಕ್ತ ಸಮಯವಿದೆ. ಕುಟುಂಬ ಖರ್ಚುಗಳಲ್ಲಿ ನೆಪವಿಲ್ಲದ ಖರ್ಚನ್ನು ಕಡಿಮೆ ಮಾಡಿ. ಅಂತರ್ಜಾಲ ವಹಿವಾಟುಗಳು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿರುವ ಖರೀದಿಗಳಲ್ಲಿ ಎಚ್ಚರಿಕೆ ಪಾಲಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಶುಕ್ರವಾರದ ದಿನವಾದ ಕಾರಣ ನಿಮ್ಮ ಮೇಲೆ ವೈಚಾರಿಕ ಒತ್ತಡ, ಭೋಜನ ನಿಯಮದ ಅಸಮತೋಲನ ಅಥವಾ ನಿದ್ರೆಯ ಕೊರತೆ ಇರಬಹುದು. ಇದರಿಂದ ದೀರ್ಘಾವಧಿಯ ದೇಹಾರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಸಿವಿಲ್ಲದೆ ತಿನ್ನುವುದು ಅಥವಾ ಹೆಚ್ಚುವರಿ ಜಂಕ್ ಫುಡ್ ಸೇವನೆ ತಪ್ಪಿಸಬೇಕು. ಮೂತ್ರ ವಿಷಯಕ ಸಮಸ್ಯೆಗಳಾದರೂ ವೈದ್ಯರ ಸಲಹೆ ಅನಿವಾರ್ಯ. ಕಿಡ್ನಿ ಶುದ್ಧೀಕರಣ ಅಂಗಾಂಗಗಳ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ನೀರಿನ ಸೇವನೆ ಹೆಚ್ಚಿಸಿ. ಅಪರಾಹ್ನದ ಬಳಿಕ ಶಕ್ತಿಯ ಹಿನ್ನಡೆ ಕಾಣಬಹುದಾದ್ದರಿಂದ ಉತ್ತಮ ವಿಶ್ರಾಂತಿ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ, ಇವತ್ತು ಕುಟುಂಬದಲ್ಲಿ ಶಾಂತಿ, ಪ್ರೀತಿ, ಸಹನೆ ಈ 3 ಪ್ರಮುಖ ಅಂಶಗಳು ಇಂದಿನ ದಿನದಲ್ಲಿ ಬಹುಮುಖ್ಯ. ಹಿರಿಯರ ಆಜ್ಞೆ ಅಥವಾ ಪೋಷಕರ ಆಶೀರ್ವಾದದಿಂದ ಉತ್ತಮ ಬೆಳವಣಿಗೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕುಟುಂಬದ ಸದಸ್ಯರೊಂದಿಗೆ ಪ್ರಾಮಾಣಿಕ ಸಂವಾದ ಹೆಚ್ಚು ಒಳಿತಿಗೆ ಕಾರಣವಾಗುತ್ತದೆ. ವಿವಾಹಿತರಿಗೆ ಪತಿಯೊಂದಿಗೆ ಆತ್ಮೀಯ ಸಂವಾದ, ಸಂಯುಕ್ತ ನಿರ್ಧಾರಗಳು ನಡೆಯಬಹುದು. ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದು ಸಂತೃಪ್ತಿಯನ್ನುಂಟು ಮಾಡುತ್ತದೆ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಭರವಸೆ ಮತ್ತು ನಿಷ್ಠೆ ತೋರಿಸುವ ದಿನವಿದು. ಹೊಸ ಪ್ರೇಮ ಸಂಬಂಧ ಆರಂಭಿಸಲು ಸೂಕ್ತ ಕಾಲವಲ್ಲ. ಈಗಿನ ಸಂಬಂಧವನ್ನೇ ಮತ್ತಷ್ಟು ಬಲಪಡಿಸುವತ್ತ ಗಮನ ಹರಿಸಿರಿ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಲಕ್ಷ್ಮೀ ಪ್ರಭಾವದಿಂದಾಗಿ ಶುಭ ಕಾರ್ಯಗಳ, ಪೂಜೆ, ಸೇವಾ ಚಟುವಟಿಕೆಗಳಿಗೆ ದಿನ ತಕ್ಕಮಟ್ಟಿಗೆ ಅನುಕೂಲ. ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ಮಹಾಲಕ್ಷ್ಮಿಗೆ ಪಂಜು, ಅರಿಶಿಣ ಹಾಗೂ ತುಳಸಿ ಅರ್ಪಿಸಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಹಣದ ಚಿಂತೆಯು ಕಡಿಮೆಯಾಗುವ ಸಾಧ್ಯತೆ ಇದೆ. ಕಡಿಮೆ ಬಟ್ಟೆ ಅಥವಾ ಆಹಾರದ ದಾನ, ಮಹಿಳಾ ಸೇವಾ ಸಂಸ್ಥೆಗಳಿಗೆ ದಾನ, ಅನ್ನದಾನ ಅಥವಾ ಶುಚಿಯಾದ ವಸ್ತುಗಳ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಇದು ಶುಭ ಫಲ ನೀಡಬಲ್ಲದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರವಾರದ ಶುಭತೆಯ ಸಂಕೇತ.
ಇದು ಸೌಂದರ್ಯ, ಬುದ್ಧಿಮತ್ತೆ, ಪರಿಪಕ್ವತೆ ಮತ್ತು ಹಣಕಾಸು ತಾಳಮೇಳವನ್ನು ಸೂಚಿಸುತ್ತದೆ. ಇವತ್ತಿನ ಪ್ರಮುಖ ನಿರ್ಧಾರಗಳಲ್ಲಿ 6 ಅಥವಾ 15ನೇ ಸಂಖ್ಯೆ ಒಳಗೊಂಡಿರುವ ಸಮಯಗಳ ಶ್ರೇಷ್ಠ ಪ್ರಯೋಜನ ಕಾಣಬಹುದು. ಅದೃಷ್ಟದ ಬಣ್ಣ ಬಿಳಿ. ಇಂದು ಬಿಳಿ ಬಣ್ಣ ಧರಿಸುವುದು ಶುಭ. ಇದು ಮನಸ್ಸಿನಲ್ಲಿ ಶಾಂತಿ, ಬುದ್ಧಿವಂತಿಕೆ ಹಾಗೂ ಭಯವಿಲ್ಲದ ಧೈರ್ಯವನ್ನು ಉಂಟುಮಾಡುತ್ತದೆ. ಬಿಳಿ ಪುಷ್ಪ, ಬಿಳಿ ಉಡುಗೆ ಅಥವಾ ನೈರ್ಮಲ್ಯದಿಂದ ಕೂಡಿದ ಸ್ಥಳದಲ್ಲಿ ಧ್ಯಾನ ಮಾಡುವುದು ಒಳ್ಳೆಯದು. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ದೇವತಾರಾಧನೆ, ಹಣಕಾಸು ನಿರ್ಧಾರಗಳು, ಉದ್ಯೋಗದ ತೀರ್ಮಾನಗಳು, ವ್ಯಾವಹಾರಿಕ ಚಟುವಟಿಕೆಗಳು ಶ್ರೇಷ್ಠ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ದೃಢ ನಿಲುವು, ವೈಚಾರಿಕ ಶಕ್ತಿಯ ಮೂಲಕ ಸುತ್ತಲಿನವರ ಗಮನ ಸೆಳೆಯುವ ದಿನ. ಗುರು ಮತ್ತು ಶುಕ್ರನ ಅನುಕೂಲ ದೃಷ್ಟಿಯಿಂದ ಉತ್ತಮ ಸಾಮಾಜಿಕ ಸಂಪರ್ಕಗಳು, ಚುರುಕಾದ ಸಂವಹನ ಮತ್ತು ಸೃಜನಶೀಲತೆ ಬೆಳೆಯಲಿವೆ. ನಿಮ್ಮ ವಿಭಿನ್ನ ಮನೋಭಾವನೆ, ತಂತ್ರಜ್ಞಾನ ಅರಿವು ಮತ್ತು ದೈವಬಲದ ಮಿಶ್ರಣದಿಂದ ನೀವು ಹೊಸ ಮಾರ್ಗಗಳನ್ನು ಅನ್ವೇಷಿಸುವಿರಿ. ಇದು ಯೋಜನೆಗಳನ್ನು ಚಿಂತನಶೀಲವಾಗಿ ಪ್ರಾರಂಭಿಸುವ, ಕೆಲಸದ ಕಡೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಇನ್ನಷ್ಟು ವೃದ್ಧಿಸುವ ಹಾಗೂ ನಿಮ್ಮ ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡುವ ಸಂದರ್ಭ. ಇಂದು ಕೊಟ್ಟ ಮಾತಿಗೆ ನಿಂತು ಕಾರ್ಯತತ್ಪರತೆ ತೋರಿದರೆ ನಿಮ್ಮ ಹೆಸರು ಸದೃಢವಾಗುವುದು ಖಚಿತ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗಸ್ಥರು ಇಂದು ತಮ್ಮ ವಿಶ್ಲೇಷಣಾ ಸಾಮರ್ಥ್ಯ, ಕಲ್ಪನೆ ಹಾಗೂ ತಾಂತ್ರಿಕ ನಿಪುಣತೆಯಿಂದ ಉನ್ನತ ಅಧಿಕಾರಿಗಳ ಗಮನ ಸೆಳೆಯಲಿದ್ದಾರೆ. ಪ್ರಮುಖ ಯೋಜನೆಗಳ ಪ್ರಸ್ತಾವನೆಗೆ ಇದು ಅನುಕೂಲಕರ ದಿನ. ಸಭೆ ಸಂವಾದಗಳಲ್ಲಿ ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸುವಿರಿ. ನಿಮ್ಮ ಹೊಸ ಯೋಚನೆಗಳಿಗೆ ಸ್ಪಂದನೆ ಸಿಗುವುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳ ಮೂಲಕ ಅವಕಾಶಗಳು ಬಂದು ಹೋಗಬಹುದು. ವಿಶೇಷವಾಗಿ ಮಾಧ್ಯಮ, ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ ಅಥವಾ ಕ್ರಿಯೇಟಿವ್ ಕ್ಷೇತ್ರದವರು ಇಂದು ತಮ್ಮ ಪ್ರತಿಭೆ ಬಿಂಬಿಸಬಹುದಾದ ಸಮಯವಿದು. ಉದ್ಯಮಿಗಳು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ಆರಂಭಿಸಬಹುದು. ಆದರೆ ಎಲ್ಲವನ್ನೂ ಬೆಂಬಿಸಿ ಬಲ ದೌರ್ಬಲ್ಯಗಳನ್ನು ಆಲೋಚಿಸಿ ಮುಂದಾಗುವುದು ಶ್ರೇಷ್ಠ. ಸಹವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನವೀನ ಯೋಚನೆಗಳು ಬಂದರೂ ಅದನ್ನು ತಕ್ಷಣವೇ ಕಾರ್ಯರೂಪಕ್ಕೆ ತರದೆ ಮೊದಲೇ ಸಂಶೋಧನೆ ಮಾಡುವುದು ಸೂಕ್ತ. ಆರ್ಥಿಕ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ, ಖರ್ಚಿನಲ್ಲಿ ಶಿಸ್ತು ಇರಲಿ. ದಿನಚರಿಯಲ್ಲಿ ಅನಾವಶ್ಯಕ ಖರ್ಚುಗಳನ್ನು ಕಡಿತಗೊಳಿಸಿ. ಹಳೆಯ ಬಾಕಿಗಳ ವಾಪಸಿ ಅಥವಾ ಬಡ್ಡಿದರದ ಲಾಭದಿಂದ ಖುಷಿಯ ಸಂಗತಿ ಉಂಟಾಗಬಹುದು. ಹೂಡಿಕೆ ಯೋಚನೆಯೂ ಇದ್ದರೆ ಕೇವಲ ವಿಶ್ಲೇಷಣಾತ್ಮಕ ಚರ್ಚೆಗೆ ಮಾತ್ರ ಇಂದಿನ ದಿನ ಬಳಸಿರಿ. ಹೊಸ ಸಾಲ ಅಥವಾ ಖರೀದಿಗೆ ಇಂದಿನ ದಿನ ಸೂಕ್ತವಲ್ಲ. ಸ್ನೇಹಿತರಿಂದ ಹಣಕಾಸು ಸಹಾಯ ಯಾಚನೆ ಆಗಬಹುದು. ತೂಕವಾಗಿ ವಿಚಾರಿಸಿ ನಿರ್ಧರಿಸಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಿಂದ ಹೆಚ್ಚು ಶ್ರಮ ಪಡೆಯದಿರಿ. ವಿಶೇಷವಾಗಿ ಕುತ್ತಿಗೆ, ಭುಜ, ಕಣ್ಣುಗಳಿಗೆ ಸಂಬಂಧಿಸಿದ ದೋಷಗಳು ಕಾಡಬಹುದು. ಉಗ್ರ ಬೆಳಕಿಗೆ ತಡೆಯ ವಸ್ತು ಉಪಯೋಗಿಸಿ ಸಮಯಕ್ಕೆ ತಿನ್ನುವುದು ಮರೆಯದಿರಿ. ಮನಸ್ಸು ಕೆಲವೊಮ್ಮೆ ಓಡಾಡುವ ಭಾವದಲ್ಲಿರಬಹುದು. ಆದ್ದರಿಂದ ಜಪ, ಧ್ಯಾನ ಅಥವಾ ಪ್ರಾಣಾಯಾಮದ ಸಹಾಯದಿಂದ ಶಾಂತತೆ ಪಡೆಯಿರಿ. ಪಿತ್ತದ ದೋಷವಿರುವವರು ತಿಂಡಿಯಲ್ಲಿ ಮಸಾಲಾ ಪದಾರ್ಥಗಳನ್ನು ಕಡಿಮೆ ಮಾಡಿ. ಹಣಿಗುಣಿಯ ಸ್ನಾನ, ನಿಲುಗಡೆ ಯೋಗ ಅಥವಾ ನಡಿಗೆ ಈ ಪವಿತ್ರ ಶುಕ್ರವಾರದ ದಿನ ಆರೋಗ್ಯದ ಪುನಶ್ಚೇತನಕ್ಕೆ ಉತ್ತಮ. ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಉತ್ತಮ ಸಂವಹನದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಪತ್ನಿ, ಪತಿಯೊಂದಿಗೆ ಮನದಾಳದ ಚರ್ಚೆಗಳು ಸಾಧ್ಯವಿದೆ. ತಮ್ಮ ಮಾತಿಗೆ ಬೆಲೆ ಕೊಡಬೇಕೆಂದಿದ್ದರೆ ನಡವಳಿಕೆಯಲ್ಲಿ ಮಿತವಚನ ಬಳಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನಸ್ಸು ಹಂಚಿಕೊಳ್ಳುವ, ಗತಕಾಲದ ಸಂಗತಿಗಳ ಕುರಿತು ನೆನಪಿಸಿಕೊಳ್ಳುವ ಸಂದರ್ಭ. ಸ್ನೇಹಿತರು, ಬಂಧುಗಳು ನಿಮ್ಮನ್ನು ಭೇಟಿಯಾಗಿ ಸಂತೋಷ ನೀಡಬಹುದು. ಕುಟುಂಬದ ಹಿರಿಯರ ಮಾರ್ಗದರ್ಶನ, ಪೋಷಕರ ಮಾತುಗಳಿಗೆ ಕಿವಿಗೊಡುವುದು ಇಂದು ಧರ್ಮಪಥದತ್ತ ನಿಮ್ಮನ್ನು ಕೊಂಡೊಯ್ಯಬಹುದು. ಮಕ್ಕಳೊಂದಿಗೆ ಆಟ, ಓದು ಅಥವಾ ತಂತ್ರಜ್ಞಾನ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಕಲೆ, ಸಂಗೀತ, ಸೌಂದರ್ಯ ಪ್ರೇಮ, ಪ್ರೀತಿಯ ಭಾವನೆಗಳು ಬಲವಾಗಿರುತ್ತವೆ. ಈ ಉತ್ಸಾಹವನ್ನು ಆಧ್ಯಾತ್ಮಿಕ ಚಟುವಟಿಕೆಗೆ ಪರಿವರ್ತಿಸಿ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಕ್ರವಾರದ ಪವಿತ್ರತೆಯನ್ನು ಆಚರಿಸಲು ಶುಕ್ರನ ಆರಾಧನೆ ಮಾಡುವುದು ಶುಭಕರ. ಬಿಳಿ ಬಟ್ಟೆ, ಸಕ್ಕರೆ, ಹಾಲು, ಬಿಳಿ ಹೂವಿನ ದಾನ ಅಥವಾ ಉಡುಗೊರೆಗಳಿಂದ ಪವಿತ್ರ ಅನುಭವ ಮೂಡಬಹುದು. ಮದುವೆಯಾಗದೆ ಇರುವವರು ಶುಕ್ರನ ಆರಾಧನೆಯ ಮೂಲಕ ಉತ್ತಮ ಸಂಬಂಧಗಳಿಗೆ ಶಿಲ್ಪಯೋಗ ನಿರ್ಮಿಸಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಾಂತಿ, ಸೌಂದರ್ಯ ಮತ್ತು ಸಾಮರಸ್ಯದ ಸಂಕೇತ. ಹೊಸ ಪ್ರೀತಿ, ಕಲೆ ಅಥವಾ ಸಂಬಂಧಗಳ ಆರಂಭಕ್ಕೆ ಸೂಕ್ತ.
ಅದೃಷ್ಟದ ಬಣ್ಣ ಬಿಳಿ. ಇದು ಪವಿತ್ರತೆ, ಶುದ್ಧತೆ ಮತ್ತು ಶಾಂತಿಯ ಪ್ರತೀಕ. ಬಿಳಿ ಬಟ್ಟೆ ಧರಿಸಿ ಬಿಳಿ ಪುಷ್ಪಗಳಿಂದ ಪೂಜೆ ಮಾಡಿ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2:55 ಈ ಸಮಯದಲ್ಲಿ ಹೊಸ ಒಪ್ಪಂದ, ಸಂಪರ್ಕ ಅಥವಾ ವೈಯಕ್ತಿಕ ನಿರ್ಧಾರಗಳ ಶಕ್ತಿ ಹೆಚ್ಚಿರುತ್ತದೆ. ದೇವತಾ ಸ್ಮರಣೆ, ದಾನ, ಜಪ ಇವೆಲ್ಲಕ್ಕೂ ಅತ್ಯಂತ ಅನುಕೂಲ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಭಾವನಾತ್ಮಕ ಬುದ್ಧಿಮತ್ತೆಯಿಂದ ಹಾಗೂ ಅಂತರ್ಗತ ಶಕ್ತಿಯಿಂದ ಮುಂದೆ ಸಾಗುವ ದಿನ. ನಿಮ್ಮ ಕಲ್ಪನೆ, ಅನುಕಂಪ ಹಾಗೂ ಸಹಾನುಭೂತಿ ಇವತ್ತಿನ ದಿನದ ಪ್ರಮುಖ ಶಕ್ತಿ ಕೇಂದ್ರಗಳಾಗಿವೆ. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ನಿಮ್ಮ ಸೌಂದರ್ಯ ಬೋಧನೆ, ಸಂಗೀತ ಪ್ರೀತಿ, ಸೌಹಾರ್ದತೆ ಮತ್ತಷ್ಟು ಉಜ್ವಲವಾಗುತ್ತವೆ. ಇಂದು ನೀವು ಮನಸ್ಸಿಗೆ ಶಾಂತಿ ತರುತ್ತದೆ ಎಂಬುದಕ್ಕೆ ಆದ್ಯತೆ ಕೊಡುವಿರಿ. ವೈಚಾರಿಕ ಚಿಂತನೆಯಲ್ಲಿ ಆಳವಾಗಿ ತೊಡಗುವ ಸಮಯ. ನಿಮ್ಮ ನರ್ಮಗರ್ಭ ವಾಗ್ಮಿತೆ ಇತರರ ಮೇಲೆ ಪ್ರಭಾವ ಬೀರುವ ಶಕ್ತಿ ಹೊಂದಿರುವುದು. ಇದೊಂದು ಆತ್ಮ ಸಂವಾದದ ದಿನ, ಅಂದರೆ ನಿಮ್ಮ ಆಂತರಿಕ ಶಬ್ದದೊಂದಿಗೆ ಸಂವಾದ ನಡೆಸಲು ಯೋಗ್ಯ ಸಮಯ. ಧ್ಯಾನ, ಜಪ, ಯೋಗ ಇವುಗಳಿಗೆ ಸರಿಯಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸೃಜನಾತ್ಮಕತೆ, ಕಲಾತ್ಮಕ ಪ್ರದರ್ಶನ ಅಥವಾ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಇದು ಬಹುಪಾಲು ಯಶಸ್ಸು ತರುವ ದಿನ. ಕೆಲವರಿಗೆ ಸಹೋದ್ಯೋಗಿಗಳಿಂದ ಸಹಕಾರ ಹಾಗೂ ಮೇಲಧಿಕಾರಿಗಳಿಂದ ಬಲವಾದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಅಂತರ್ಜಾಲ, ಮಾಧ್ಯಮ, ಕಲೆ, ಸಾಹಿತ್ಯ, ಸಂಗೀತ, ಫ್ಯಾಷನ್ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು. ನಿಮ್ಮ ಕಲಾತ್ಮಕ ಹಾಗೂ ಸಂವೇದನಾತ್ಮಕ ಚಿಂತನೆಗಳು ಹೊಸ ಉದ್ಗಾರಗಳತ್ತ ಕರೆದೊಯ್ಯುತ್ತವೆ. ಉದ್ಯಮಸ್ಥರು ಇಂದು ಗ್ರಾಹಕರೊಂದಿಗೆ ನಿಕಟವಾಗಿ ಮಾತನಾಡುವ, ತಂತ್ರ ರೂಪಿಸುವ ಹಾಗೂ ಬ್ರ್ಯಾಂಡ್ ಇಮೇಜ್ ಬಲಪಡಿಸುವ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು. ಧೈರ್ಯದಿಂದ ಹೊಸ ಶೈಲಿಗಳನ್ನು ಅಳವಡಿಸಿಕೊಂಡರೆ ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಳಿಜಾರಿಲ್ಲದ ಸ್ಥಿತಿ. ಆದರೂ ಖರ್ಚು ನಿರ್ವಹಣೆಯಲ್ಲಿ ಜಾಗೃತತೆಯ ಅಗತ್ಯವಿದೆ. ಶೋಭೆಗಾಗಿ ಅಥವಾ ವೈಯಕ್ತಿಕ ಶಿಸ್ತು ಮೀರಿ ಖರ್ಚು ಮಾಡುವ ಆಸೆ ಬರುತ್ತದೆ, ಆದರೆ ಅದನ್ನು ನಿಯಂತ್ರಿಸಿದರೆ ಉತ್ತಮ. ಪೂರ್ವದಲ್ಲಿ ಮಾಡಿದ ಲಘು ಹೂಡಿಕೆಗಳು ಲಾಭ ನೀಡಬಹುದು. ಗೃಹೋಪಯೋಗಿ ವಸ್ತು ಖರೀದಿಗೆ ಅಥವಾ ಕಲಾತ್ಮಕ ವಸ್ತುಗಳ ಹೂಡಿಕೆಗೆ ಈ ದಿನ ಉತ್ತಮ. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳೊಂದಿಗೆ ವಹಿವಾಟು ಸಾಗಿಸಬೇಕಾದರೆ ಮಧ್ಯಾಹ್ನದ ವೇಳೆಗೆ ಹೆಚ್ಚು ಅನುಕೂಲ. ಮೂಢನ ನಂಬಿಕೆಯಿಂದ ಹಣ ವ್ಯಯಿಸುವುದು ತಪ್ಪಿಸಿ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಸುದೀರ್ಘ ಅವಧಿಯ ಲಾಭದ ಬಯಕೆಯಲ್ಲಿ ನಾಶವಾಗುವ ಹೂಡಿಕೆಗಳನ್ನು ತಪ್ಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿದ್ರಾಭಾವ, ಜೀರ್ಣಕ್ರಿಯೆಗಳ ತೊಂದರೆ ಅಥವಾ ಆಹಾರ ತಪ್ಪುಗಳಿಂದ ಸಣ್ಣ ರೋಗಗಳು ಬರುವ ಸಾಧ್ಯತೆ ಇದೆ. ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ. ಮನಸ್ಸು ಶುದ್ಧವಾಗಿರಿಸಲು ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಒಳಿತು. ಅಲ್ಲದೆ ನೀರಿನ ಅಭಾವ ಅಥವಾ ಅತಿಯಾದ ನದನೆ ಮುಗಿಯದ ಕೆಲಸಗಳಿಂದ ದೇಹದ ಶಕ್ತಿಯ ಕುಗ್ಗುವಿಕೆ ಕಂಡುಬರಬಹುದು. ಬೆಳಗ್ಗೆ ಲಘು ವ್ಯಾಯಾಮ, ತಾಜಾ ಹಣ್ಣುಗಳು ಹಾಗೂ ಪ್ರಾಣಾಯಾಮದಿಂದ ಶಕ್ತಿಯನ್ನು ಪುನಃ ಸ್ಥಾಪಿಸಬಹುದು. ಅಧಿಕ ತಂಪಾದ ಪದಾರ್ಥಗಳನ್ನು ಸೇವಿಸುವುದನ್ನು ನಿಯಂತ್ರಿಸಿ. ಪಿತ್ತದ ತೊಂದರೆ, ಅಜೀರ್ಣ ಅಥವಾ ಒತ್ತಡದ ತಲೆನೋವು ಕಂಡುಬಂದರೆ ವೈದ್ಯಕೀಯ ಸಲಹೆ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕಲಾತ್ಮಕ ವಾತಾವರಣ, ಸಂಗೀತ ಅಥವಾ ಸಂವಾದದ ಮೂಲಕ ಸಾಮರಸ್ಯ ಹೆಚ್ಚಿಸಬಹುದು. ಸಂಗಾತಿಯೊಂದಿಗೆ ಮನಸ್ಸಿನ ಮಾತು ಹಂಚಿಕೊಳ್ಳುವುದು ಬಹಳ ಶ್ರೇಷ್ಠವಾದ ಅನುಭವವನ್ನೆನಿಸಬಹುದು. ಪೋಷಕರು ಅಥವಾ ಮಕ್ಕಳೊಂದಿಗೆ ಸಂಭಾಷಣೆ ನಡೆಯಬಹುದು. ಇದರಿಂದ ನೀವು ಹೊಣೆಗಾರಿಕೆ ಹಾಗೂ ಸಂಬಂಧದ ಆಳತೆಯನ್ನು ಮತ್ತಷ್ಟು ಅರಿಯಬಹುದು. ಹಳೆಯ ಸೌಹಾರ್ದ ಸಂಬಂಧಗಳು ಪುನರ್ಜೀವಿತವಾಗುವ ಸಾಧ್ಯತೆ ಇದೆ. ವಿವಾಹಿತರು ಸಂಗಾತಿಯೊಂದಿಗೆ ಸಂತೋಷದ ದಿನವನ್ನು ಕಳೆಯಬಹುದು. ಹಾಗೆಯೇ ಕೆಲವರಿಗೆ ಮನಸ್ಸಿನಲ್ಲಿ ಹಳೆಯ ನೆನಪುಗಳ ಮೂಲಕ ಭಾವನಾತ್ಮಕ ಚಲನೆ ಉಂಟಾಗಬಹುದು. ಶಾಂತವಾಗಿ ಪ್ರತಿಕ್ರಿಯಿಸಬೇಕು. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ಪ್ರೇಮ, ಸೌಂದರ್ಯ, ಸಂಗೀತ ಮತ್ತು ಮೃದು ಸ್ವಭಾವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ದೇವತಾ ಪೂಜೆಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆ, ಪಂಚಾಮೃತಾಭಿಷೇಕ ಅಥವಾ ಶ್ರೀ ಸೂಕ್ತ ಪಠಣ ಶ್ರೇಷ್ಠ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಈ ಮಂತ್ರವನ್ನು 54 ಬಾರಿ ಪಠಿಸುವುದು ಶುಭ. ಹಾಲು, ಬೆಲ್ಲ ಅಥವಾ ಶೃಂಗಾರದ ವಸ್ತುಗಳನ್ನು ದಾನ ಮಾಡುವುದು ಶುಕ್ರನ ಶಕ್ತಿಯನ್ನು ಶಮನಗೊಳಿಸಲಿದೆ. ಶ್ವೇತ ದ್ರವ್ಯಗಳ ಪೂಜೆಯು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನಿಗೆ ಸಂಬಂಧಿಸಿದ ಪ್ರೇಮ, ಕಲ್ಪನೆ, ನಾಜೂಕು, ಶೃಂಗಾರವನ್ನು ಸೂಚಿಸುತ್ತದೆ. ಈ ದಿನದ ಕಾರ್ಯಗಳಲ್ಲಿ ಈ ಅಂಶಗಳು ನಿಮ್ಮ ಯಶಸ್ಸಿಗೆ ದಾರಿ ಮಾಡಬಹುದು.
ಅದೃಷ್ಟದ ಬಣ್ಣ ಕಪ್ಪು ಬೂದು. ಈ ಬಣ್ಣ ಇಂದು ನಿಮ್ಮ ಚಿಂತನೆಗೆ ಆಳವನ್ನು, ಭಾವನೆಗೆ ಸ್ಥಿರತೆಯನ್ನು ನೀಡಬಹುದು. ಹಸಿರು ಅಥವಾ ಬೂದು ಬಣ್ಣದ ಉಡುಪಿನ ಆಯ್ಕೆ ಉತ್ತಮ. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 10:45. ಈ ಸಮಯದಲ್ಲಿ ವ್ಯವಹಾರ, ದೇವತಾ ಆರಾಧನೆ ಅಥವಾ ಸೃಜನಾತ್ಮಕ ಕೆಲಸ ಆರಂಭಿಸುವುದು ಫಲಕಾರಿಯಾಗಬಹುದು. ನಿಮ್ಮ ಚಿಂತನೆ ಶಕ್ತಿಯು ಗಟ್ಟಿಯಾಗಿರುವ ಸಮಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.